ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಸಂಚಲನ. ಇದು ಕಾಂಗ್ರೆಸ್ನಲ್ಲಿ ತಳಮಳ ಹುಟ್ಟಿಸುತ್ತೋ ಅಥವಾ ರಾಜ್ಯದ ಜನರನ್ನ ಗೊಂದಲಕ್ಕೀಡು ಮಾಡುತ್ತೋ ಗೊತ್ತಿಲ್ಲ. ಬಹುತೇಕ ಸೆಪ್ಟೆಂಬರ್ನಲ್ಲಿ ಭಾರೀ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನ ಕೆಲ ನಾಯಕರು ಭಾರೀ ಬದಲಾವಣೆ ಅಂತ ಹೇಳ್ತಾ ಇದ್ರೆ, ಇನ್ನೊಂದಷ್ಟು ನಾಯಕರು ಚೇಚೆ ಅಂತ ಯಾವುದೇ ಬದಲಾವಣೆ ಇಲ್ಲ, ಖಾತೆಯಲ್ಲಿ ಹಂಚಿಕೆ, ಪುನರಚನೆ, ಸಂಪುಟ ವಿಸ್ತರಣೆ ಇಂಥ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಾಗಬಹುದು ಅಂತ ಹೇಳ್ತಿದ್ದಾರೆ. ಆದರೆ ಇವತ್ತು ಕೆಲವೊಬ್ಬ ನಾಯಕರು ಕೊಡ್ತಿರುವಂಥ ಸ್ಟೇಟ್ಮೆಂಟ್ ಏನಿದೆ, ಸೆಪ್ಟೆಂಬರ್ನಲ್ಲಿ ಏನೋ ಆಗೋದಕ್ಕೆ ಹೊರಟಿದೆ ಅನ್ನುವಂಥ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದೆ. ಆದರೆ ನೀವಿಲ್ಲಿ ಗಮನಿಸಬೇಕು, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಈ ರೀತಿ ಸಬ್ಜೆಕ್ಟನ್ನು ಏನಾದರೂ ಕಾಂಗ್ರೆಸ್ ಕೊಡ್ತಾ ಇದೆಯಾ ಅಂತ ಹೀಗೆ ಹಲವು ಪ್ರಶ್ನೆಗಳು ಖಂಡಿತವಾಗ್ಲೂ ಉದ್ಭವಿಸಿದೆ. ಆ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಕೆಎನ್ ರಾಜಣ್ಣ ಅವರು ಮಾತಾಡಬೇಕಾದ್ರೆ 2013ರಿಂದ 2018 ಸಂದರ್ಭದ ಸಿದ್ದರಾಮಯ್ಯನವ್ರನ್ನ ಈ ಕಾಣೋದಕ್ಕೆ ಸಾಧ್ಯ ಇಲ್ಲ, ಪವರ್ ಸೆಂಟರ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ, ಅದರ ಎಫೆಕ್ಟ್ ಇದು ಅಂತ ಕೂಡ ಹೇಳ್ತಾ ಇದ್ರು. ನೋಡಿ, ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದಾದ್ರೆ ಸೆಪ್ಟೆಂಬರ್ ವೇಳೆಗೆ ಏನಾದರೂ ಆಗಬಹುದಾ ಅನ್ನುವಂಥ ಸಹಜ ಪ್ರಶ್ನೆ. ರಾಜ್ಯದಲ್ಲಿ ಹಾಗಾದ್ರೆ ಸೆಪ್ಟೆಂಬರ್ ಕ್ರಾಂತಿ ಸಂಚಲನವನ್ನ ಹುಟ್ಟು ಹಾಕಿದೆಯಾ ಅಥವಾ ಜನರನ್ನ ಈ ಸಬ್ಜೆಕ್ಟ್ ಕೊಟ್ಟು ಡೈವರ್ಟ್ ಮಾಡ್ತಿದ್ದಾರಾ? ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಭಾರಿ ಸದ್ದು ಮಾಡ್ತಾ ಇದೆ ರಾಜಣ್ಣ ಸಿಡಿಸಿರುವ ಆ ಬಾಂಬ್. ರಾಜ್ಯ ಸರ್ಕಾರದಲ್ಲಿ ಹಾಗಾದ್ರೆ ಭಾರಿ ಬದಲಾವಣೆ ಆಗುತ್ತಾ? ಪಕ್ಷದಲ್ಲಿ ಹಲವು ಪವರ್ ಸೆಂಟರ್ ಇದೆಯಂತೆ, 3 ಪವರ್ ಸೆಂಟರ್ ಅಂತ ಹೇಳ್ತಿದ್ದಾರೆ ಕೆಎನ್ ರಾಜಣ್ಣ ಅವರು. ರಾಜಕೀಯ ವಲಯದಲ್ಲಿ ರಾಜಣ್ಣ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಹಳಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ರಾಜಣ್ಣ ಅವರೇ ಹಾಗೆ ಸಹಕಾರ ಸಚಿವರು ಮೊನ್ನೆ ಕೂಡ ಮಾತಾಡೋ ಸಂದರ್ಭದಲ್ಲಿ ಇದನ್ನೇ ಹೇಳ್ತಾ ಇದ್ರು. ಏನು ಕೆಪಿಸಿಸಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತೆ ಅನ್ನೋದಾದ್ರೆ ತಾನು ಸಚಿವ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ರು. ಈಗ ಪವರ್ ಸೆಂಟರ್ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ. ಮುಂಚೆ ಇದ್ದಂತಹ ಸಿದ್ದರಾಮಯ್ಯನವ್ರು ಕಾಣಕ್ಕೆ ಸಾಧ್ಯ ಇಲ್ಲ, 13ರಿಂದ 18ರವರೆಗೆ ಒಂದು ಸಿಂಗಲ್ ಪವರ್ ಸೆಂಟರ್ ಇತ್ತು, ಹೇಳಿದ ಮಾತನ್ನು ಕೇಳುವಂತಹ ಪರಿಸ್ಥಿತಿ ಇತ್ತು. ಇವಾಗ ಹಂಗಿಲ್ಲ, 3 ಪವರ್ ಸೆಂಟರ್ ಅಂತೆ. ಇದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥ ಒಂದು ಓಪನ್ ಸ್ಟೇಟ್ಮೆಂಟ್ಗಳಿಗೆ, ಬಹಿರಂಗ ಹೇಳಿಕೆಗಳಿಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇನ್ನು ರಾಜಣ್ಣಗೆ ಮಾಹಿತಿ ಇರಬೇಕು ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದಾರೆ. ಸೊ ರಾಜಣ್ಣ ಅವರು ಈ ಥರ ಮಾತಾಡ್ತಿದ್ದಾರೆ ಅನ್ನೋದಾದರೆ ಕೆಎನ್ ರಾಜಣ್ಣ ಅವ್ರಿಗೆ ಏನೋ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು, ಅವರ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಇರ್ಬೋದು. ಈ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಎನ್ ರಾಜಣ್ಣ ಅವ್ರಿಗೇನೋ ಇನ್ಫಾರ್ಮೇಷನ್ ಇರಬಹುದು ಅಂತ ಹೇಳಿದ್ದಾರೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ನಾಯಕರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. Where is the internal bickering? Rajana said that no. Rajana ಏನು ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ. he said that there are power centers. No. There are developments ಅಂತ ಹೇಳಿದ್ದಾರೆ. It doesn't mean ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತೆ ಅಂತ ಹೇಳಿದಾರ? ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ? How do we interpret his statements? It is better to ignore it. ಗೊತ್ತಿಲ್ಲ. ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು. ಇಲ್ಲದೇ ಇದ್ದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅವರನ್ನೇ ಕೇಳಿದ್ರೆ ವಿವರವಾಗಿ ಹೇಳ್ತಾರೆ. ಜಾರಕಿಹೊಳಿ ಅವರು ಕೂಡ ಅಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಗಮನಕ್ಕೆ ನನ್ನ ಗಮನಕ್ಕೆ ಯಾವುದೂ ಇಲ್ಲ. ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ, ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ. ಆದರೂ ಕೂಡ ನನಗೆ ಯಾವುದು ಅಂಥ ವಿಚಾರಗಳು ಗೊತ್ತಿಲ್ಲ. ಅವರು ಅವರವ್ರ ತಿಳಿದಾಗೆ ಅವ್ರಿಗೆ ಮಾಹಿತಿ ಏನಿದೆಯೋ ಗೊತ್ತಿಲ್ಲ, ಅವ್ರ ಹೇಳಿಕೆಗಳು ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಅದು ಯಾವ ಗ್ರಿಪ್ಪು ಕಳ್ಕೊಂಡಿಲ್ಲ, ಏನು ಕಳ್ಕೊಂಡಿಲ್ಲ. ಆಡಳಿತ ನಡೀತಾ ಇಲ್ವಾ? ಟೀಕೆ ನೋಡಿ, ಟಿಪ್ಪಣಿಗಳು 2013ರಿಂದ 2018ರವರೆಗೆ ಇರಲಿಲ್ವಾ? ಟೀಕೆಗಳಿರಲಿಲ್ಲ. ವಿರೋಧ ಪಕ್ಷದವ್ರು ನಮ್ಮನ್ನು ಟೀಕೆ ಮಾಡ್ತಾ ಇರಲಿಲ್ವಾ? ಈಗಲೂ ಮಾಡ್ತಾ ಇದ್ದಾರೆ. ಆದರೆ ಗ್ರಿಪ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಏನರ್ಥ? ಆಡಳಿತ ನಡೀತಾ ಇಲ್ವಾ ರಾಜ್ಯದಲ್ಲಿ? ಸಣ್ಣ ಪುಟ್ಟ ಘಟನೆಗಳು ಎಲ್ಲಾದರೂ ಲ್ಯಾಪ್ಸಸ್ ಇದ್ದರೆ ಅದನ್ನು ಸರಿಪಡಿಸ್ತಾರೆ. ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ ಅನುಭವ ಬಹುಶಃ ಯಾರಿಗೂ ಇಲ್ಲ.
ನೋಡಿ, ಇಂಥ ಕೆಲವೊಂದು ಸ್ಟೇಟ್ಮೆಂಟ್ಗಳಿಗೆ ಮುಖ್ಯಮಂತ್ರಿಗಳು ಏನು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ, ಏನು ಇಂಥದ್ದೇ ಅಂತ ಹೇಳಿದ್ದಾರೆ. ಇದು ಒಂದು ಕಡೆ ಆದರೆ, ಮಗದೊಂದು ಕಡೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ, ಅವ್ರನ್ನೇ ಕೇಳಿ ಅಂತ ಹೇಳಿ. ಬಟ್ ಇಲ್ಲಿ ಗೊಂದಲಕ್ಕೊಳಗಾಗ್ತಿರೋದು ಯಾರು? ರಾಜ್ಯದ ಜನ. ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋದಾದರೆ, ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನು ಬಗೆಹರಿಸಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಆಡಳಿತ ಸರ್ಕಾರ ಕಾರ್ಯವೈಖರಿಯನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಇವರ ಆಂತರಿಕ ವಿಚಾರವನ್ನು ಚರ್ಚೆ ಮಾಡುವಂಥ ಪರಿಸ್ಥಿತಿಯನ್ನು ತಂದಿಟ್ಬಿಟ್ಟಿದ್ದಾರಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಕ್ಲಾರಿಟಿ ಇರುತ್ತೆ. ರಾಜ್ಯದ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು ಅಂತ, ಅದು 5 ವರ್ಷಕ್ಕೆ ಅಂತ ಜನ ಅಂದ್ಕೊಂಡಿರ್ತಾರೆ. ಈ ಮಧ್ಯದ ಈ ಊಹಾಪೋಹಗಳು, ಸ್ಟೇಟ್ಮೆಂಟ್ಗಳಿಗೆ ಹಾಗಾದರೆ ಈ ಸೆಪ್ಟೆಂಬರ್ ನವಂಬರಲ್ಲಿ ಏನಾದ್ರು ಚೇಂಜಸ್ ಆಗ್ಬೋದಾ, ಏನಾಗ್ಬೋದು, ಈ ಥರದ ಒಂದಷ್ಟು ವಾತಾವರಣನ ಸೃಷ್ಟಿ ಮಾಡೋದಿದೆಯಲ್ಲ, ಅದು ಅಷ್ಟು ಒಳ್ಳೆ ರೀತಿಯ ಬೆಳವಣಿಗೆ ಅಂತೂ ಅಲ್ಲ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ಏನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರಿದ್ದಾರೆ, ನಮಸ್ಕಾರ. ನಾಗೇಂದ್ರ ಅವರೇ, ಹೇಳಿ, ಏನು ಕಾಂಗ್ರೆಸ್ಸಲ್ಲಿ ಏನು ಈ ಥರದ ಬೆಳವಣಿಗೆಗಳು? ಸೆಪ್ಟೆಂಬರ್ ಕ್ರಾಂತಿ ಅಂತೆ, ಒಂದಷ್ಟು ಜನ ಅಂಥದ್ದು ಏನೂ ಡೆವಲಪ್ಮೆಂಟ್ ಆಗಲ್ಲ, ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಅನ್ನೋದಾಗಲ್ಲ, ಏನೋ ಸಚಿವರ ಅದಲು ಬದಲು ಅಥವಾ ಬೇರೆಯವ್ರನ್ನ ತಂದು ಸೇರಿಸ್ಕೊಳ್ಳೋದು, ಸಂಪುಟದಿಂದ ಕೆಲವರನ್ನು ಕೈ ಬಿಡೋದು, ಇಂಥದ್ದಾಗುತ್ತೆ ಅಷ್ಟೇ. ಸಣ್ಣ ಪುಟ್ಟ ಬದಲಾವಣೆ, ನಾಟ್ ಮೇಜರ್ ಅಂತಾರೆ. ಇನ್ನೊಂದಷ್ಟು ಜನ ನೋ 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 ಮೇಜರ್ ಡೆವಲಪ್ಮೆಂಟ್ಸ್ ಅಂತಿದ್ದಾರೆ. ಏನಾಗ್ತಿದೆ? ಅಥವಾ ನಮ್ಮನ್ನು ಡೈವರ್ಟ್ ಏನಾದ್ರು ಮಾಡ್ತಿದ್ದಾರಾ? ಮೇಡಮ್, ಇಲ್ಲಿ ಡೈವರ್ಟ್ ಅಂತ ಹೇಳಕ್ ಬರೋದೇ ಇಲ್ಲ. ಯಾಕೆ ಏನ್ ಹೇಳ್ತಾ ಇದ್ದಾರಲ್ಲ, ಅದು ಅಕ್ಷರ ಸತ್ಯ, ಅದು ಸತ್ಯವಾದ ಮಾತೆ. KN ರಾಜಣ್ಣನವರು ಬಾಯಲ್ಲಿ ಬರಬೇಕಾದ್ರೆ, ಯಾಕಂದ್ರೆ ಅವರೊಂದು ಸಿಎಂ ಬಣ ಅವರು, DK ಶಿವಕುಮಾರ್ ಬಣ ಅಲ್ಲ, ಸಿಎಂ ಅವ್ರ ಬಣ, ಸಿದ್ದರಾಮಯ್ಯ ಅವ್ರ ಬಣ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲೆಲ್ಲೋ ಒಂದು ಸತ್ಯ ಎದ್ದು ಕಾಣಿಸ್ತಾ ಇದೆ. ಅವ್ರು ಒಂದು ಮಾತು ನೇರವಾಗಿ ಹೇಳಿದ್ದಾರೆ, ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳಿದ್ದಾರೆ. 2013ರಿಂದ 2018ವರೆಗೂ ಸಿದ್ದರಾಮಯ್ಯ ಪವರ್ ಫುಲ್ ಕಂಟ್ರೋಲ್ ಇತ್ತು. ಈಗ 2023 ಮೇಲೆ ಬಂದಿರೋ ಚುನಾವಣೆಯಲ್ಲಿ ಇವಾಗ ಪವರ್ ಸೆಂಟರ್ಗಳು ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲಿ ಪವರ್ ಸೆಂಟರ್ ಜಾಸ್ತಿ ಆಗ್ತದೆ, ಯಾರೇ ಪವರ್ ಕಟ್ ಮಾಡ್ತಾ ಇದ್ದಾರೆ ಅಂತ ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಆಗೋಗಿದೆ. ಇವತ್ತು ಪರಮೇಶ್ವರ ಹೇಳಿಕೆ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ಅಸಹಾಯಕತೆಗೆ ಹೇಳ್ತಾ ಇದ್ದಾರೆ. ಗುಪ್ತಚರ ಇಲಾಖೆ ಅವ್ರ ಹತ್ರ ಇದೆ, ಅವ್ರು ಸಾಕಷ್ಟು ಮಾಹಿತಿ ಇದೆ, ರಾಜ್ಯದವ್ರಿಗೆಲ್ಲ ಗೊತ್ತಿರೋ ವಿಚಾರ ಹೇಳ್ತಾ ಇದ್ದಾರೆ. CM ಅವರು ಮಹಾ ಬುದ್ಧಿವಂತರು, ಜ್ಞಾನವಂತರು, ಹೆಂಗ ಅದನ್ನ ಅವರು ಭದ್ರ ಮಾಡ್ಕೊಂಡು 5 ವರ್ಷ ಪರಿಪೂರ್ಣ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ಕ್ಲೀನ್ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಬುದ್ಧಿವಂತರಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ. ಸೊ ಈ ಹೇಳಿಕೆಗಳು ಇವತ್ತು ಬರೀ ರಾಜಣ್ಣವ್ರದ್ದು ಒಬ್ಬರದೇ ಕನ್ಸಿಡರ್ ಮಾಡೋಕ್ಕಾಗಲ್ಲ. ನಾವು ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ, ಬದಲಾವಣೆ ಆಗೇ ಆಗುತ್ತೆ, ಬದಲಾವಣೆ ಆಗಲೇಬೇಕು, ಅದು ಸಣ್ಣ ಪುಟ್ಟ ಮಟ್ಟದಲ್ಲಿ ಆಗುತ್ತೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಸ್ವಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರು, ಕಾರ್ಯಕರ್ತರು ಮತ್ತು ಶಾಸಕರು ಏನಾಗ್ತಾ ಇದ್ದಾರೆ, ಇವತ್ತು ಪ್ರತಿಯೊಂದು ವಿಚಾರ ಕೂಡ ಅವ್ರನ್ನ ಹೇಳ್ಕೊಳಕ್ಕಾಗದ ಪರಿಸ್ಥಿತಿಯಾಗಿ ಇವತ್ತು ಬಹಿರಂಗವಾಗಿ ಬಂದು ಇವತ್ತು ಜನಸಾಮಾನ್ಯರ ಮುಂದೆ, ಸಾರ್ವಜನಿಕವಾಗಿ ರಾಜ್ಯದ ಜನದ ಮುಂದೆ ಅವರು ಇವತ್ತು ಹೇಳ್ಕೊಂತ ಇದ್ದಾರೆ. ಯಾವ ರೀತಿ ಹೇಳ್ಕೊಂತ ಇದ್ದಾರೆ? ನಮ್ಮ ಪಕ್ಷದಲ್ಲಿ ನಮಗೆ ಅಧಿಕಾರಿಗಳು ಬೆಲೆ ಕೊಡ್ತಾ ಇಲ್ಲ, ನಮಗೆ ಯಾವುದೇ ರೀತಿಯಾದ ಸಹಕಾರ ಕೊಡ್ತಾ ಇಲ್ಲ ಅನ್ನೋ ಒಂದು ರೀತಿ ಅಧಿಕಾರಿಗಳ ಮೇಲೆ ಒಂದು ನೋವು. ಮತ್ತೊಂದ್ ಕಡೆ ಇಲ್ಲಿ ರಾಜು ಕಾಗೇರಿ ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಸಚಿವ್ರನ್ನ ಮೀಟ್ ಮಾಡಕ್ ಅವ್ರ ಮನೆ ಬಾಗಿಲಿಗೆ ಹೋದ್ರೆ ಗಂಟೆಗಟ್ಟಲೆ ಕಾಯ್ಬೇಕು, ಸಚಿವ್ ನಮ್ ಕೈ ಸಿಗೋದೇ ಇಲ್ಲ. ವಿಧಾನಸೌಧಕ್ಕೆ ಹೋದ್ರೆ ವಿಧಾನಸೌಧದಲ್ಲಿ ಕೂಡ ನಮ್ಗೆ ಸಿಗೋದೇ ಇಲ್ಲ, ನಮ್ಗೆ ಅಪಾಯಿಂಟ್ಮೆಂಟ್ ತಗೊಂಡ್ರು ಕೂಡ ನಮ್ಗೆ ಸಚಿವ್ರ ಕೈಗೇ ಸಿಗಲ್ಲ ಅನ್ನೋದ ಶಾಸಕರ ನೋವಿನ ಮಾತುಗಳಿದಾವಲ್ಲ, ಇವು ಯಾರ ಪರವಾಗಿ ಹೋಗ್ತಾ ಇದಾವಲ್ಲ ಅಂದ್ರೆ ಇವರು ಸ್ವಾರ್ಥಕ್ಕೋಸ್ಕರ ಬರೇ ಒಂದು CM ಕುರ್ಚಿನ ಒಂದೇ ಒಂದು ಫೋಕಸ್ ಮಾಡ್ಕೊಂಡು ಇವ್ರು 5 ವರ್ಷ ನಡ್ಸಕ್ ಹೋಗ್ತಾ ಇದ್ದಾರೆ. ಇಲ್ಲಿ ರಾಜ್ಯದ ಎಷ್ಟು ಜನರ ಭವಿಷ್ಯ ಹಾಳಾಗೋಗ್ತಾ ಇದೆ, ರೈತರ ಭವಿಷ್ಯ ಏನಿಲ್ಲಿ. ಹಾಸ್ಟೆಲಲ್ಲಿ SC ST ಇಲ್ಲಿರುವಂಥ ಸಮಾಜ ಕಲ್ಯಾಣಕ್ಕೆ ಬಂದ ಹಾಸ್ಟೆಲ್ಗಳು ಸಮಸ್ಯೆಗಳು ಕೇಳಿದ್ರೆ ಜ್ವಲಂತ ಸಮಸ್ಯೆಗಳು, ಅದು ಪರಿಹಾರನೇ ಕೊಡಲ್ಲ ಏನೋ ಇವತ್ತು ಮಕ್ಕಳಿಗೆ ಅಂತ. ಅದ್ರದ್ದೊಂದು ಸಣ್ಣ ಅಂಕಿಅಂಶಗಳು ಹೇಳ್ತೀನಿ. ರಾಜ್ಯದಲ್ಲಿ ಹಾಸ್ಟೆಲ್ದು ಆಗ್ತಾ ಇರೋಂಥ ಒಂದು ಹೀನಾಯ ಪರಿಸ್ಥಿತಿ, ಯಾವ ಪರಿಸ್ಥಿತಿ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆ ವಿದ್ಯಾರ್ಥಿಗಳ ಮಾತುಗಳು ಕೇಳ್ತಾ ಇದ್ರೆ, ಆ ವಿದ್ಯಾರ್ಥಿಗಳ ಭವಿಷ್ಯಗಳು ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅದಗೆಟ್ಟ ಹಾಸ್ಟೆಲ್ ಆರೋಗ್ಯ SC ST ಸಮಾಜ ಕಲ್ಯಾಣಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತೀನಿ. ನಾನು ನಿಮ್ಗೊಂದು ಸಣ್ಣದೊಂದು ಅಂಕಿಅಂಶಗಳು ಹೇಳ್ತೀನಿ ಈ ವಿಚಾರದಲ್ಲಿ. 1977 ರಾಜ್ಯದಲ್ಲಿ ವಿದ್ಯಾರ್ಥಿ ನಿಲಯಗಳಿವೆ. 1972 ವಿದ್ಯಾರ್ಥಿ ನಿಲಯಗಳಿವೆ. ಅದರಲ್ಲಿ ಅಡ್ಮಿಷನ್ ಆಗಿರೋ 1,87,200 ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾವೆ, ದಾಖಲಾಗಿರೋಂಥವು. 860 ರಾಜ್ಯದಲ್ಲಿ ವಸತಿ ಶಾಲೆಗಳಿದ್ದಾವೆ, ಅದರಲ್ಲಿ ದಾಖಲಾಗಿದೆ 2,43,000 ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ದಾಖಲಾಗಿದ್ದಾವೆ. ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ಅಲ್ಲಿ ಸರಿಯಾದ ಊಟ ಇಲ್ಲ, ಹುಳ ಬಿದ್ದಿರೋ ಅಕ್ಕಿಗಳು, ಹುಳ ಬಿದ್ದಿರೋಂಥ ಕಾಳುಗಳು, ಹರಿದ ಹಾಸಿಗೆಗಳು, ಬಾತ್ರೂಮ್ಗಳಿಗೆ ಡೋರ್ಗಳಿಲ್ಲ, ಮತ್ತೆ ಅಲ್ಲಿ ಏನು ಮಂಚದ ಕಾಳುಗಳು ಮುರಿದಿರೋ ಕುರ್ಚಿಗಳಿಲ್ಲ, ಶಿಥಿಲವಾಗಿರೋ ಗೋಡೆಗಳು, ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಮೇಲೆ ಬಿದ್ದೋಗುತ್ತೋ ಅನ್ನೋ ಭಯ, ಮಳೆ ಬಂದ್ರೆ ತಾವರುಗಳು ಸೋರಿಕೆ, ಮತ್ತೆ ಅಲ್ಲಿ ಪ್ರತಿಯೊಂದು ಕೊಳ್ತೋಗಿರೋ ತರಕಾರಿಗಳು. ಇದು
ಏನು ಗದಗಲ್ಲಿ ನಡೆಯುವಂಥ ವಿದ್ಯಾರ್ಥಿಗಳು ಹೋಗಿ ಅಲ್ಲಿ ಇರೋಂಥ ಒಂದು ವಾರ್ಡನ್ನ ಕೇಳಿದ್ರೆ ಅವ್ರಿಗೆ ಧಮಕಿ ಹಾಕ್ತಾರೆ, ವಿದ್ಯಾರ್ಥಿಗಳನ್ನ ಎದುರಿಸ್ತಾರೆ, ಬೆದರಿಸ್ತಾರೆ, ಸಸ್ಪೆಂಡ್ ಮಾಡ್ಬಿಡ್ತೀರಿ ನಿಮ್ಮನ್ನ, ಫೈಲ್ ಮಾಡ್ಬಿಡ್ತೀರಿ ನಿಮ್ಮನ್ನ, ಆಚೆ ಕಳಿಸ್ಬಿಡ್ತೀನಿ ನಿಮ್ಮನ್ನ ಅಂತೇಳಿ ಎದುರಿಸ್ತಾರೆ. ಅದೇ ರೀತಿ ತಿಪ್ಟೂರಲ್ಲಿ ಅನ್ನ ಮಾಡಿ ಇಟ್ಟಿದ್ದಾರೆ, ಅದ್ರಲ್ಲಿ ಹುಳುಗಳು ಹೆಂಗ್ ತಿನ್ನಕ್ಕಾಗುತ್ತೆ? ಸಮಾಜ ಕಲ್ಯಾಣ ಇಲಾಖೆ ಏನ್ ಮಾಡ್ತಾ ಇದೆ? ಈ ರೀತಿಯಾಗಿ ಹಲವಾರು ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಜ್ವಲಂತಾಗಿ ಇವತ್ತು ಕಾಡ್ತಾ ಇದೆ. ಇವತ್ತು ಸಾಯಿ ಲೆವೆಟ್ಗೆ ಹೋಗ್ಬೇಕಾದ್ರೆ ಕಾರ್ಪೆಟ್ ಹಾಕೊಂಡು ಹೋಗುವಂತ ಸಿಎಂ ಇವತ್ತು ರಾಜ್ಯದ ಜನಪರ ಗೊತ್ತಿಲ್ವಾ? 138 ಜನ ಇವತ್ತು ಶಾಸಕರನ್ನ ಕೊಟ್ಟರಲ್ಲ ರಾಜ್ಯದ ಜನ. ಇವತ್ತು ಏಕ ಸರ್ಕಾರ ಬಂದಾಗ ಸಿದ್ದರಾಮಯ್ಯರು ಬಡವರ ಪರವಾಗಿ ರಾಜ್ಯದ ಜನನ ಒಂದು ಅಭಿವೃದ್ಧಿ ಮಾಡ್ತಾರಂತ ಒಂದು ಯಾವುದೇ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಸರ್ಕಾರ ಪರಿಪೂರ್ಣ ಕೊಟ್ರೆ ಮಾತ್ರ ಜನ ಉದ್ಧಾರ ಅಂತ ಯೋಚನೆ ಮಾಡಿದಂತ ಸಿದ್ದರಾಮಯ್ಯರಿಗೆ ರಾಜ್ಯ ಜನ ಕೈ ಹಿಡಿದ್ರು. ಇವತ್ತು 138 ಶಾಸಕರು ಬಿಟ್ಟರೆ 224 ಶಾಸಕರು ಸಿಎಂ ಅಲ್ಲ ಇವರು. ಬರೀ 138 ಕೊಟ್ಬಿಟ್ಟಿದ್ದಾರೆ. ಇವ್ರ ಸ್ಟೇಟ್ಮೆಂಟ್ ನೋಡಿ, ಎಲ್ಲೇ ಹೋಗ್ಲಿ ಯಾವುದೇ ಭಾಷಣ ಯಾವುದೇ ಸ್ಟೇಟ್ಮೆಂಟ್ ನೋಡಿ, ಜನ ಇವತ್ತು ಕೈ ಹಿಡ್ಬಿಟ್ಟಿದ್ದಾರೆ. 138 ನಮ್ಗೆ ಶಾಸಕರು ಕೈ ಹಿಡ್ಬಿಟ್ಟಿರೋದೆ. 224 ಕ್ಷೇತ್ರ ಇದೆ ಅವ್ರದ್ದು. 224 ಕ್ಷೇತ್ರ ಬಗ್ಗೆ ಇವ್ರಿಗೆ ಅರಿವೇ ಇಲ್ಲ. ಓಕೆ 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 ರೈಟ್. ಕುಮಾರ್ ಅವರೇ, ನೀವು ಹೇಳಬೇಕು, ಏನು ಮಾಡೋಕ್ಕೆ ಹೊರಟಿದ್ದೀರಿ? ಸೆಪ್ಟೆಂಬರ್ನಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತಾ ಇಲ್ವಾ, ಇಲ್ಲ ಸಣ್ಣ ಪುಟ್ಟ ಬದಲಾವಣೆ ಆಗುತ್ತಾ? ಏನು ಮಾಡೋದಕ್ಕೆ ಹೊರಟಿದ್ದೀರಿ ಮೇಡಮ್? ಈ ಏನು ಸೆಪ್ಟೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ತಳಮಳ, ತಳನೂ ಇಲ್ಲ ಮಳನೂ ಇಲ್ಲ. ಕ್ರಾಂತಿ ಏನು ಕ್ರಾಂತಿ ಮಾಡ್ತೀವಿ? ಕ್ರಾಂತಿ ಏನು ಅಂತಂದರೆ ಹೇಳ್ತೀನಿ ನಾನು, ಕ್ರಾಂತಿ ಮಾಡ್ತೇವೆ. ಮತ್ತೊಂದು ಹೊಸ ಗಲ್ಲನ್ನು ಇಡುವಂಥ ಯೋಜನೆಗಳನ್ನು ಸೆಪ್ಟೆಂಬರಲ್ಲಿ ಕ್ರಾಂತಿಕಾರಕವಾಗಿ ಕರ್ನಾಟಕ ಸರ್ಕಾರದ ಆ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೊರಟಿದ್ದೇವೆ. ಅದು ರಾಜಣ್ಣ ಅವ್ರು ಹೇಳಿರೋವಂಥದ್ದು. ಎಲ್ಲಾದರೂ ಸರ್ಕಾರದಲ್ಲಿ ಅಧಿಕಾರ ಬದಲಾವಣೆ, ಇವ್ರು ಬದಲಾಗ್ತಾರೆ ಅವ್ರು ಬದಲಾಗ್ತಾರೆ ಅನ್ನೋದೇನಾದ್ರು ಹೇಳಿದಾರ ರಾಜಣ್ಣ ಅವರು? ಹೇಳಿದಾರಾ? ಹೇಳಿಲ್ಲ. ಏನು ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ನೀವು ಅಡ್ಗೋಡೆ ಮೇಲೆ ದೀಪ ಇಡ್ತೀರಿ, ನಾವು ಅರ್ಥ ಮಾಡ್ಕೋಬೇಕು ಹೆಂಗೆ ಅಂತ ಹೇಳಿ. ನೋಡಿ, ಪವರ್ ಸೆಂಟರ್ ಅಂತ ಸುಮ್ಮನೆ ಹೇಳಿದ್ರೆ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅದೊಂದು ಬಾಣ ಅಂತ ಬಿಟ್ಬಿಡ್ತೀರಿ. ನಾವ್ ಹೆಂಗ್ ತಗೋಬೇಕು ಹಂಗ್ ತಗೋಬೇಕು, ತಗೋಬಹುದು. ಅದು ನಿಮ್ಮ ಇದು ಕ್ಲಾರಿಟಿ ಕೊಟ್ಬಿಟ್ರೆ, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಬಿಟ್ರೆ ಎಷ್ಟು ಗೊಂದಲ ಇರುತ್ತಾ? ಅಲ್ಲ, ಗೊಂದಲ ಎಲ್ಲಿದೆ? ಸರ್ಕಾರ ಈಗಾಗಲೇ ನಮ್ಮ ಪರಮೇಶ್ವರ್ ಸರ್ ಹೇಳ್ದಂಗೆ ಅದು ಏನು ಗೊಂದಲ ಇದೆ? ಏನು ಗೊಂದಲ ಇದೆ. ಸರ್ಕಾರ ಸ್ಮೂತಾಗಿ ರನ್ ಆಗ್ತಾ ಇದೆ. ಜನರಿಗೆ ಕೊಡಬೇಕಾಗಿರೋ ಕಾರ್ಯಕ್ರಮಗಳ ಬಗ್ಗೆ ಏನಾದರೂ ಒಂದಷ್ಟು ಬದಲಾವಣೆ ತರಬೇಕು. ಕ್ರಾಂತಿಕಾರಕವಾದಂಥ ವಿಚಾರಗಳನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸರ್ಕಾರದ ಯೋಜನೆ ಇದೆ. ಅಂಥದ್ದೇ ಉದ್ದೇಶ ಅಂತಿದ್ರೆ ಅಲ್ಲೊಂದು ಪದ ಸೇರಿಸ್ಬೋದಿತ್ತ. ಏನಂತ? ಬಹುದೊಡ್ಡ ಬದಲಾವಣೆ ಸರ್ಕಾರದ ಯೋಜನೆಗಳಲ್ಲಿ ಇಲ್ಲ ಕಾರ್ಯಕ್ರಮಗಳಲ್ಲಿ ಅಂತ ಬದಲಾವಣೆ ಅಂತ ಹೇಳ್ಬಿಟ್ಟು. ಅಲ್ಲ, ಈಗಾಗಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಟ್ರಾಫಿಕ್ಗೆ ಒಂದು ಕಡಿವಾಣ ಹಾಕಲೇಬೇಕು, ಅದಕ್ಕೇನಾದ್ರು ಒಂದು ಚಿಕಿತ್ಸಕವಾದಂಥ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ನಿಮ್ಗೆ ಗೊತ್ತಿರೋಂಥ ವಿಷಯ. ಅಂಡರ್ ಪಾಸ್ ಅಂದರೆ ಭೂಗತ ರಸ್ತೆಗಳಲ್ಲದೆ ಮೇಲೆ 2-3 ಅಂತಸ್ತಿನ ಡಬಲ್ ಡೆಕ್ಕರ್ ಆ ಥರದ ರಸ್ತೆಗಳನ್ನು ಯೋಜನೆಗಳನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮತ್ತು ಬೆಂಗಳೂರು ನಗರಕ್ಕೆ ಗ್ರೇಟರ್ ಬೆಂಗಳೂರು ಅಂತ ಆಗಿದೆ. ಗ್ರೇಟರ್ ಬೆಂಗಳೂರು ಯೋಜನೆಗಳು ಮತ್ತು ಅಲ್ಲಿ ನಡಿಬೇಕಾಗಿರೋಂಥ ವಿಚಾರಗಳು, ಚುನಾವಣೆಗಳು ವಿಚಾರ ಇರಬಹುದು. ಕ್ರಾಂತಿಕಾರಕ ಬದಲಾವಣೆ ಅದನ್ನು ಬಿಟ್ಟು ನೀವು ಏನು ತಳಮಳ ಅಂದರೆ ಯಾವ ತಳವೂ ಇಲ್ಲ ಮಳವೂ ಇಲ್ಲ. ಆ ತಳಮಳಗಳೆಲ್ಲ ಇರೋದೇನು ಗೊತ್ತಾ? ಇವ್ರಿಗೆ ಇಷ್ಟದವ್ರಿಗೆ ಹೇಳ್ತಿದ್ರಲ್ಲ, ಎಲ್ಲಿ ಇನ್ನೂ ಜನರಿಗೆ ಹತ್ತಿರವಾಗಿ ಜನರ ಮನಸ್ಸಿಗೆ ಮುಟ್ಟುವಂತ ಕಾರ್ಯಕ್ರಮಗಳು ಎಲ್ಲಿ ಕೊಟ್ಟು ಬಿಡ್ತಾರೋ ಅಂತ ಅದು ತಳಮಳ ಇವ್ರಿಗೆ. ನೋಡಿ, ಆಮೇಲೆ ಇವ್ರು ಯಾರು ಸಿಗಲ್ಲ, ಯಾರೋ ಶಾಸಕರಿಗೆ ಯಾರು ಸಿಗಲ್ಲ ಏನೋ ಅಂತ ಹೇಳ್ತಿದ್ರು. ನಾನು ಸತ್ಯ ಅಂತ ಹೇಳ್ತಾ ಇದ್ದೀನಿ. ಇರಪ್ಪ, ನೀನ್ಯಾಕೆ ಮಾತಾಡ್ತೀರ? ಮಾತಾಡ್ಲಿಲ್ಲ ಮಧ್ಯದಲ್ಲಿ. ನಾಗೇಶ್ ಅವರೇ, ಒಂದು ನಿಮಿಷ. ನಾಗೇಶ್, ನೀವು ಮಾತನಾಡೋದನ್ನ ಒಂದ್ ನಿಮಿಷ ಸರಿಯಾಗಿ ಮಾಹಿತಿ ಕೊಡಿ. ಸುಮ್ಮನೆ ಕಾಂಗ್ರೆಸ್ ವಕ್ತಾರರು ಕೂಡ ಏನೇನೋ ಮಾತಾಡ್ತಾರೆ ಮೇಡಮ್. ಇವ್ರಿಗೆ ತಳಮಳ ಆಗಿರೋದೇನ್ ಗೊತ್ತಾ? ಕುಮಾರಸ್ವಾಮಿ ಹೊಸ ನಾಯಕತ್ವ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೊಸ ಮಾತಾಡಿಲ್ಲ. ಸುಮ್ಮನೆ 4500 ಸುಮ್ಮನೆ ಎಲೆಕ್ಟ್ರಿಕಲ್ ಬಸ್ ಕೊಟ್ಟಿರೋ ರಾಜಕೀಯ ಆಯ್ತು ಬಿಡ್ರಿ.
ಅಧಿಕಾರಕ್ಕೆ ಬಂದು 24 ಗಂಟೆ ಒಳಗಡೆ ರೈತರ ಸಾಲ ಮನ್ನಾ ಮಾಡಿದ್ದೀವಿ. ಸುಮ್ಮನೆ ನಿಮ್ ಸಾಲ ರೈತರ ಸಾಲ ಮನ್ನಾ ಮಾಡಿದ್ದೀವಿ. ನೀವು ಮಾಡಿಟ್ಟೋಗಿ ಸಾಲ ಮನ್ನಾ ಯೋಜನೆ ಇವತ್ತು- ಸಾಲ ಇವಾಗ ತೀರಿಸ್ತಾ ಇದೀವಿ. ಸುಮ್ಮನೆ ಕುತ್ಕೊಳ್ರಿ, ಏನೇನೋ ಹೇಳ್ಬೇಡಿ. ಏನ್ ಹೇಳ್ತಾ ಇದ್ದೀರಿ? ಸುಮ್ಮನಿರಪ್ಪ. ನಿಮ್ ಕೈ ಒಂದ್ ಸಾಲ ಮಾಡಿ ಲಾಠಿ ಚಾರ್ಜ್ ಕೊಟ್ಟಿರೋ ಕೊಡುಗೆ ನಿಮ್ಮ ಸರ್ಕಾರದಲ್ಲಿ. ಬರೀ ರೈತರ ಅರೆಸ್ಟ್, ಲಾಠಿ ಚಾರ್ಜ್, ಸ್ವಾಮೀಜಿಗಳ ಹೋರಾಟ ವಿಷಯಾಂತರ ಮಾಡಬೇಡ. ನಾಗೇಂದ್ರ ಅವರೇ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ಮಾಡ್ತಾರೆ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ತಳಮಳ ಇರೋದು ಏನಕ್ಕೆ ಗೊತ್ತಾ ಇವ್ರಿಗೆ? ಅಲ್ಲಲ್ಲ. ಕುಮಾರಸ್ವಾಮಿ ದೇವೇಗೌಡರು ಹೊಸ ಅಲ್ಲ. ನಾಯಕತ್ವ ಕೊಡ್ತೀನಿ ಅಂತಿದ್ದಾರೆ, ನಮ್ದು ಯಾರಿಗೂ ಕೊಡ್ತಾ ಇಲ್ಲ. ಆಮೇಲೆ- ಅವರ ಮರಿ ಮೊಮ್ಮರಿ ಕೊಡ್ತಾವ್ರಲ್ಲ ಆಯ್ತು, ಅಂತ ಆಯ್ತು, ಅದು ತಳಮಳ. ಆಮೇಲೆ ಅವ್ರ ಶಾಸಕರು ಯಾರಿಗೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರಲ್ಲ, 12 ಗಂಟೆ ಆದ್ರೂ ಮೆಟ್ಲು ಇಳಿಯೋದೇ ಕಷ್ಟ. ಮತ್ತೆ ರಾಜಕ್ಕಾಗಿ ಹೇಳ್ತಾರೆ ಏನು ಸ್ಟೇಟ್ಮೆಂಟ್? ರಾಜಕ್ಕಾಗಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಇರ್ರಿ ಒಂದೇ ಮಾತಾಡ್ತೀನಿ. ಒಂದು ದಿನ ರಾಜಕ್ಕಾಗಿ ಯಾರ ಬಗ್ಗೆ ಏನಪ್ಪ ಹೇಳ್ತಾ ಇದು? ಅಲ್ಲಲ್ಲ, ಕುಮಾರ್ ಅವರೇ ಒಂದೇ ಒಂದು ದಿನ ಇವ್ರು 18 ಶಾಸಕರೇನೋ ಇದ್ದಾರಲ್ಲ, ಯಾರ್ಯಾರ ಕೈಗೆ ಸಿಕ್ಕಿದ್ದಾರೆ ಅಂತ ಹೇಳಕ್ ಹೇಳಿ. ರೇ ಯಾರ ಕೈ ಸಿಕ್ಕಿದೆ ಅಂತ ಪಂಕ್ತಿ ಹಚ್ಚಿ ಸಮೇತ ಕೊಡ್ತೀನಿ. ಬಹಿರಂಗವಾಗಿ ಇವತ್ತು ರಾಜ್ಯದಲ್ಲಿ ಬಂದು ರಾಜಕ್ಕಾಗಿ ಅವರು JDS ಮನೆ ಮುಂದೆ ಅವ್ರಿಗೆ ಒಂದು ಕರ್ನಾಟಕ- ಇರಿ ಮಾತಾಡ್ತೀನಿ. ಒಂದೊಂದಾಗೆ ಮಾತಾಡೋಣ. ಎಲ್ಲರೂ ಸಿಗಲ್ಲ ಅಂತ ಅವರೇ ಹೇಳೋದು ಒಪ್ಕೊಳ್ರಿ. ನೈತಿಕತೆ ಒಪ್ಕೊಂಡು ಕುಮಾರ್ ಅವರೇ. ಜನರ ಮುಂದೆ ನೀವು ಓಕೆ, ನಾಗೇಂದ್ರ ಅವರೇ. ತಿರಸ್ಕಾರ ಮಾಡಿದ್ದಾರೆ. ಆಯ್ತು, ದೇವೇಗೌಡರು ಕೇಳೋಣ ನೈತಿಕತೆ ಬಗ್ಗೆ. ಅಲ್ಲ, ನನಗೆ ಆಶ್ಚರ್ಯ ಏನ್ ಗೊತ್ತಾ, KN ರಾಜಣ್ಣ ಅವರ ಸ್ಟೇಟ್ಮೆಂಟ್ನೇ ಬದಲಿಸ್ಬಿಟ್ರಲ್ಲ ನೀವು ಅಂತ. ಅದೇ ನನಗೆ ಆ ರೀತಿ ಇರಿ ಮಾತಾಡಕ್ಕೆ ಇಲ್ಲ ರಾಜಣ್ಣವ್ರು ಅಲ್ಲ ಹೇಳಿದ್ರು. ಪರಮೇಶ್ವರ್ ಒಪ್ಕೊಂಡಿದ್ದಾರೆ, ಅವ್ರ ಮಾಹಿತಿ ಇದೆ ಅಂತ. ಬಿ- ಒಂದು ನಿಮಿಷ, ಏನ್ ಮಾಹಿತಿ? ರಾಜಣ್ಣನಿಗೆ ಮಾಹಿತಿ ಇದೆ, senior leader ಅಂತ ಹೇಳಿದ್ದಾರೆ. ಕರ್ನಾಟಕದ ಜನತೆಗೆ ಕ್ರಾಂತಿಕಾರಕ ಯೋಜನೆಗಳು ಕೊಡುವಂತ 2013 ಒಂದೇ ಪವರ್ ಇತ್ತು. ಇವಾಗ ಪವರ್ ಸೆಂಟರ್ ಪವರ್ ಜಾಸ್ತಿ ಆಗಿದೆ. ಒಳ್ಳೇದಲ್ವಾ ಅದು? ಹೌದಾ? ಒಂದು ಪವರ್ ನಿಮಿಷ. ಸೆಂಟರ್ ಜಾಸ್ತಿ ಆಗಿದ್ದಾವೆ. ಅಧಿಕಾರ ಬಿಡ್ರಿ, ಅಧಿಕಾರ ಕೇಂದ್ರೀಕರಣದ ಮನೆ ತಂದವ್ರು ಯಾಕಿದ್ರೆ ಮಾತಾಡ್ತೀರಿ? ಅಧಿಕಾರ ಯೋಗ್ಯತೆಗೆ ಇವತ್ತು ಜನ ಕೊಟ್ರಲ್ಲ, ಮೇಡಮ್ ಮೋಸ ಮಾಡಿದ್ರಲ್ಲ ಜನಕ್ಕೆ. ಇರಿ, ನಾಗೇಂದ್ರ ಅವರೇ, ಇರಿ. ಏನೇನೋ ಮಾತಾಡ್ತಾರೆ, ಬಾಯಿಗೆ ಬಂದದೆಲ್ಲ ಮಾತಾಡ್ತಾರೆ. ನೀವು ಮಾತಾಡ್ರಿ, ಎಷ್ಟು ಮಾತಾಡ್ರಿ, ಮತ್ತೆ ಸರಿಯಾಗಿ ವಿಷಯ ಹೇಳ್ರಿ. ಏನ್- ವಿಷಯ ಹೇಳಿ, ಸರಿಯಾಗಿ ಮಾಹಿತಿ ಕೊಡಿ. ಇರಿ ನಾಗೇಂದ್ರ ಅವ್ರು ನೋಡಿ, BR ಪಾಟೀಲ್ ಅವ್ರು ಹೇಳಿದ್ ಸುಳ್ಳ, ಒಂದು ರಾಜು ಮೇಡಮ್, ಕಾಗೆ ಅವ್ರು ಹೇಳಿದ್ ಸುಳ್ಳ, ಮೇಡಮ್, ಬೇಳೂರು ಗೋಪಾಲ್ ಕೃಷ್ಣ ಅವ್ರು ಹೇಳಿದ್ ಸುಳ್ಳ, ಏ, ಮೊಳಕಾಲ್ಮೂರು ಶಾಸಕರು. ನಮಗೆ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಒಂದು ಮೋರಿ ನಿಮ್ಗೆ ಮಾಡಕ್ಕಾಗಲ್ಲ. ಅವಕಾಶ ಕೊಟ್ಟಿದ್ರು ಸುಮ್ಮನೆ ಕೂತ್ಕೊಳ್ಳಿ. ನಾಗೇಂದ್ರ ಅವರೇ ಒಂದ್ ಮಧ್ಯದಲ್ಲಿ ಎರಡು ನಿಮಿಷ ಇರಿ. ಮಾತಾಡ್ತೀರಿ. ಅವ್ರು ಹೇಳೋದು ಕೊಡಿ ಮೇಡಮ್. ಡೆಕೋರಂ maintain ಮಾಡ್ರಿ, JDS ಅವರು. ಕೊಡೋಣ ನೀವು ಇರಿ. ಡೆಕೋರಂ maintain ಮಾಡಿ, ಏನು ಕಾಂಗ್ರೆಸ್ ಗೊತ್ತೇ ಇಲ್ಲ ಅವ್ರು ಸುಳ್ಳು. ಇರಿ, ಜನ ಇರಿ. ಮೋಸ ಮಾಡಿ, JDS ಅವ್ರು ಏನ್ ಗೊತ್ತಾ? ಜನನ ಮೂರ್ಖರು ಇಲ್ಲಿ ನೋಡಿ. ಮಾಡಿದ್ರಿ ಇವತ್ತು. ಇಲ್ಲಡಿ, ಮೂರ್ಖರು ಮಾಡಿ 24 ಗಂಟೆಯಲ್ಲಿ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ತಂದ್ಬಿಡ್ತೀನಿ. 20,000 ತಾನೇ ಒಂದೂವರೆ ವರ್ಷ ಆಯ್ತು. ಒಂದೂವರೆ ವರ್ಷ ಆಯ್ತು. ಮನೆ ಹಂಚಿಕೆಗೆ ಒಂದು ಕೈಗಾರಿಕೆ ಬಂದಿಲ್ಲ ಕೇಸ್ ಕರ್ನಾಟಕಕ್ಕೆ. ರಾಜ್ಯದಲ್ಲಿ ಕೇಸ್ ಆ ಆಗಿದೆ. ಮೇಕೆದಾಟು ಯೋಜನೆಗೆ ಇಟ್ಬಿಟ್ಟು ಮನೆ ಗ್ರೀಸಿಂಗ್ ಹಂಚಿಕೆ ಕೊಡಿಸ್ತೀನಿ ಕೊಟ್ಟಿದ್ದಾರೆ. ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದ್ರು ಅಪ್ಪ ಮಕ್ಕಳು. ಇವತ್ತು ಕೇಸ್ ಸುಳ್ಳು ಆಗಿದೆ. ಹೇಳ್ಬಿಟ್ಟು ಅಪ್ಪ ಮಕ್ಕಳು ಅಧಿಕಾರಕ್ಕೆ ಬಂದ್ರು. ಸುಳ್ಳು ಹೇಳಿ. 20,000 ರೂಪಾಯಿಗೆ ತಾಲಿ ಅಡಮಾನ ಇಟ್ಟು ಮನೆ ಮಂಜೂರು ಮಾಡ್ಕೊಂಡಿದ್ದಾರೆ. ಇರಿ ಅವ್ರ ಪ್ರಶ್ನೆಗೆ ಆಮೇಲೆ ನೀವು ಉತ್ತರ ಕೊಡಿರಂತೆ. ನೋಡಿ ಕುಮಾರ್ ಅವರೇ, ರಾಜು ಕಾಗೆ ಅವರು, ಬೇಳೂರು ಗೋಪಾಲ್ ಕೃಷ್ಣ ಅವರು, BR ಪಾಟೀಲ್ ಅವರು, ಮೊಳಕಾಲ್ಮೂರು ಶಾಸಕರ ನನಗೆ ಮೋರಿ ಕಟ್ಟಕ್ಕೆ ಅನುದಾನ ಇಲ್ಲ ಅಂತಾರೆ. ಅವೆಲ್ಲ ಸುಮ್ಮನೆ ಬಂದಿದ್ದ, ಯಾರಾದ್ರೂ ಹೇಳಿಸಿದ್ದ ಹಂಗಾದ್ರೆ? ಮೇಡಮ್, ಇರಿ. ಒಂದು ನಿಮಿಷ. ಮೋರಿ ಕಟ್ಟಕ್ಕೆ ದುಡ್ಡು ಇಲ್ಲದೆ ಇದ್ರೆ ಇವರು ಕೊಟ್ಟಿರುವಂಥ ಪತ್ರಗಳ ಆಧಾರದ ಮೇಲೆ ಆಯಾ ಕ್ಷೇತ್ರಗಳಿಗೆ ಒಂದಿನ ಡಿಬೇಟ್ ಇಟ್ಕೊಳ್ಳಿ ದಯಮಾಡಿ. ನಾನು ಅಂಕಿಅಂಶ ತರ್ತೇನೆ, ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರೆ, ಯಾವ್ಯಾವ ಹೆಡ್ ಅಲ್ಪಸಂಖ್ಯಾತರ ಘಟಕದಿಂದ ಕೊಟ್ಟಿದ್ದಾರೋ ಅಥವಾ ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಟ್ಟಿದ್ದಾರೋ, ಹಿಂದುಳಿದ ವರ್ಗಗಳಿಂದ ಕೊಟ್ಟಿದ್ದಾರೋ, ಎಲ್ಲ ಅಂಕಿಅಂಶಗಳ ಬಗ್ಗೆ ಮಾತನಾಡೋಣ. ಆಯ್ತು, ಒಂದು ನಿಮಿಷ. ಹಂಗಾದ್ರೆ ಸೆಪ್ಟೆಂಬರ್ ನಿಮ್ದು ಶಿಸ್ತಿನ ಪಕ್ಷ ಅಲ್ವಾ, ಸ್ಟ್ರಾಂಗ್ ಹೈಕಮಾಂಡ್ ಅಲ್ವಾ, ಇಷ್ಟು ಶಾಸಕರ ನಾಲ್ಗೆ ಹೊರಿ ಬಿರಕ್ ಬಿಟ್ಬಿಟ್ಟಿದ್ದೀರಾ ನೀವು. ಹಂಗಾರೆ ಇಷ್ಟು ಓಪನ್ ಸ್ಟೇಟ್ಮೆಂಟ್ ಕೊಡಕ್ ಬಿಟ್ಬಿಟ್ಟಿದ್ದೀರಾ ನೀವು. ಒಂದು ನಿಮಿಷ. ಅವರ ಸ್ವಾತಂತ್ರ್ಯದ ಎಲ್ಲೆಯನ್ನ ಮೀರುವಂತ ವಿಚಾರಗಳು ಬಂದಾಗ ನಮ್ಮ ಪಕ್ಷದ ಚೌಕಟ್ಟಿನ ಅಡಿಯಲ್ಲಿ ನಮ್ಮ ನಾಯಕರುಗಳು ಏನೇನು ಯಾವಾಗ ಕ್ರಮಗಳು ತೆಗೆದುಕೋಬೇಕು ಖಂಡಿತ ತೆಗೆದುಕೋತಾರೆ. ಆದರೆ ಒಂದು ನಿಮಿಷ, ಶಾಸಕರಾಗಿದ್ದುಕೊಂಡು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಇದ್ಕೊಂಡು ಕೆಲವು ವಿಚಾರಗಳನ್ನು ಮಾಧ್ಯಮಗಳೊಂದೇ ಮಾತಾಡೋದು ಕೆಲವು ಸಂದರ್ಭದಲ್ಲಿ ಇರುತ್ತೆ ಜನರ ನಡುವೆ ಇದ್ದಾಗ. ಕೆಲವು ಸಂದರ್ಭದಲ್ಲಿ ಪತ್ರದ ಮುಖೇನ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ, ನನ್ನ ಮತಕ್ಷೇತ್ರಕ್ಕೆ ಇಂಥ ಕೆಲಸಗಳು ಕೊಡಿ, ಯೋಜನೆಗಳು ಕೊಡಿ ಅಂತ ಕೇಳಿದ ತಕ್ಷಣವೇ ಸಿಗುತ್ತೆ ಅನ್ನೋದೇನು. ಅದು 4 ತಿಂಗಳಿಗೆ ರಿಅಪ್ರೋಪ್ರಿಯೇಷನ್ ಮಾಡ್ತಾ ಇರ್ತಾರೆ. ಮತ್ತು ಆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳು, ಏನೇನು ಕಾರ್ಯಕ್ರಮಗಳು ಹೆಂಗೆ ಅನುಷ್ಠಾನ ಮಾಡಬೇಕು ಅದು ಮಾಡ್ತಿರ್ತಾರೆ. ಅದು ಶಾಸಕರಿಗೆ ಗೊತ್ತಿರುತ್ತೆ. ನೀವು ಬಳಸಿದ ಒಂದು ಪದ ಎಲ್ಲೇ ಮೀರಿ ಅನ್ನೋದಕ್ಕೆ ನನಗೊಂದು ಕ್ಲಾರಿಫಿಕೇಶನ್ ಬೇಕು. ಈಗ ಮಾತಾಡಿರುವಂತಹ ಅಷ್ಟು ಶಾಸಕರು ಸರ್ಕಾರದ ಅನುದಾನದಿಂದ ನಾನೊಂದು ಮನೆ ಕಟ್ಕೋಬೇಕಾಗಿತ್ತು, ನಾನೊಂದು ರೆಸಾರ್ಟ್ ಮಾಡಬೇಕಾಗಿತ್ತು, ಅದಕ್ಕೆ ಅನುದಾನ ಕೇಳಿಲ್ಲ. ಕ್ಷೇತ್ರದ ಜನರ ಅಭಿವೃದ್ಧಿಗೆ ಬೇಕಾದ ಅನುದಾನ ಬಂದಿಲ್ಲ ಅಂತ ಕೇಳಿರೋದು ಕುಮಾರ್ ಅವರೇ. ಅದನ್ನೇ ನಾನು ಹೇಳ್ತಾ ಇರೋದು. ಎಲ್ಲೇ ಮೀರಿಲ್ಲ ಅವರು, ನಿಮಿಷ. ಎಲ್ಲೇ ಮೀರ್ತಿರುವಂತಹ ಅರಾಜಕತೆಯನ್ನು ಪ್ರಶ್ನೆ ಮಾಡಿದ್ದಾರೆ.
ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇಂಥ ಯೋಜನೆಗಳನ್ನ ಮಾಡಬಾರ್ದು, ಕೊಡಬಾರ್ದು ಅನ್ನೋ ಆಲೋಚನೆ ಅವ್ರ ತಲೆಯಲ್ಲೇ ಇಲ್ಲ. ಅವರೇ ಮುಂದುವರೆದು ಇಂತಿಂಥ ಕ್ಷೇತ್ರಗಳಲ್ಲಿ ಇಂತಿಂಥ ಕೆಲಸಗಳು ಮಾಡಬೇಕು ಅಂತೇಳಿ ಹೊಸ ಯೋಜನೆಗಳ ಶಂಕುಸ್ಥಾಪನೆ ಮಾಡಿ ಕಾರ್ಯಾರಂಭ ಮಾಡಿರೋದು ಎಷ್ಟೋ ಕೆಲಸ ಕಾರ್ಯಗಳದು ದಿನ ನೀವೇ ಮಾಧ್ಯಮದಲ್ಲಿ ಬಿತ್ತಾರ ಮಾಡ್ತಿದ್ದೀರಿ. ಕೆಲವು ಸಂದರ್ಭದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳು ಏನೋ ನಿಧಾನಗತಿಯಲ್ಲಿ ಇರಬಹುದು, ಆದರೆ ಯಾವುದೇ ಕ್ಷೇತ್ರದ ಶಾಸಕರ ಅಭಿವೃದ್ಧಿಗೆ ಮತ್ತು ಅನುದಾನಕ್ಕೆ ಕೊರತೆ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ. ಹಂಗೂ ಏನಾದ್ರು ಅದನ್ನ ಮೀರಿ ಇವ್ರು ಮಾತಾಡೋದಾದ್ರೆ ಕೇಂದ್ರ ಸರ್ಕಾರದಿಂದ ಅನುದಾನಗಳು ಕೊಡ್ತಾ ಇಲ್ಲ, ಕೆಲಸ ಆಗ್ತಿಲ್ಲ. ನೀವೇ ಹೇಳಿದ್ದು ನರ್ಮ ಯೋಜನೆಗೆ ದುಡ್ಡು ಕೊಡ್ತಾ ಇಲ್ಲ, ನೀವೇ ಹೇಳಿದ್ದು ಅದೆಂಥದ್ದು ಸ್ಮಾರ್ಟ್ ಸಿಟಿಗೆ ದುಡ್ಡು ಕೊಡ್ತಾ ಇಲ್ಲ. ಅದ್ ಹೆಂಗೆ ದ್ವಂದ್ವವಾಗಿರುವಂತ ಸ್ಟೇಟ್ಮೆಂಟ್ ಕೊಡ್ತೀರಿ? ಒಂದು ರಾಜ್ಯದಲ್ಲಿ ಸುಭಿಕ್ಷವಾಗಿದೆ, ಯಾವ ಆರ್ಥಿಕ ಸಮಸ್ಯೆನೂ ಇಲ್ಲ, ಕೆಲಸ ಎಲ್ಲ ಸಾಂಗವಾಗಿ ನಡೀತಾ ಇದೆ. ನಮ್ಮ ಸರ್ಕಾರ ಎಲ್ಲೂ ಕೂಡ ಈ ಮಾತನ್ನ ಹೇಳಿಲ್ಲ. ಅದನ್ನ ಊಯಿಲೆಬ್ಬಿಸ್ತಾ ಇರೋದು ವಿರೋಧ ಪಕ್ಷಗಳು. ಆ ವಿರೋಧ ಪಕ್ಷಗಳು ಅದನ್ನ ಹೇಳ್ತಾ ಇರ್ಬೇಕಾದ್ರೆ ಕೇಂದ್ರದಿಂದ ನೀವೇನೇನು ಕರ್ನಾಟಕಕ್ಕೆ ತಂದಿದ್ದೀರಿ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ನೀವ್ಯಾಕಪ್ಪ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ ಕೇಳಿದ್ರೆ ನೋಡಪ್ಪ ಅವಾಗ ನೀವು ಪಾಪ ಪ್ರತಿಪಕ್ಷ ಬಾಯಿ ಮುಚ್ಚಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಲ್ಲ ನೀವು ಒಬ್ಬ ಸಂಸದರು 19 ಜನರು ಒಬ್ಬ ಸಂಸದ. ನೀವು ತುಂಬಾ ಎಫರ್ಟ್ ಆಗ್ತಿದ್ದೀರಿ ಕುಮಾರ್ ಅವರೇ, ನೀವು ತುಂಬಾ ಎಫರ್ಟ್ ಆಗ್ತಿದ್ದೀರಿ. 3 ದಿನಗಳ ಕಾಲ ದೆಹಲಿಯಲ್ಲಿ ಕೂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನ ಭೇಟಿ ಮಾಡಿ ಕರ್ನಾಟಕಕ್ಕೆ ಏನೇನು ಕಾರ್ಯಕ್ರಮಗಳು ಕೊಡಬೇಕು, ಯೋಜನೆಗಳು, ನಮ್ಮ ಯೋಜನೆಗಳಿಗೆ ಅನುಷ್ಠಾನ ಮಾಡೋದಕ್ಕೆ ನೀವು ನಮಗೆ ಅಭಿವೃದ್ಧಿಗೆ ಹಣಕಾಸು ಕೊಡಿ, ಮತ್ತು ರಾಷ್ಟ್ರಪತಿಗಳು ಏನು ಅವ್ರ ಹತ್ರ ಕೆಲವು ವಿಚಾರಗಳದ್ದು ಅಂಕಿತ ಇಟ್ಕೊಂಡಿದ್ರಲ್ಲ ಅದರದ್ದು ಅಂಕಿತ ಹಾಕ್ಕೊಡಿ ಅಂತ ಹೇಳಿ ನಾನೊಂದು ಸಲಹೆ ಕೊಡ್ಲಾ? ಮತ್ತೆ ಮುಖ್ಯಮಂತ್ರಿಗಳು ಮತ್ತು ಆ ಇಲಾಖೆಯ ಸಚಿವರುಗಳು ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಖಂಡಿತವಾಗೂ ಎಲ್ಲ ಯೋಜನೆಗಳು ಎಲ್ಲ ಕ್ಷೇತ್ರದಲ್ಲೂ ಸಿಗುತ್ತೆ. ಆಯ್ತು, ನೀವು ಪ್ರತಿಪಕ್ಷದವ್ರು ಬಾಯಿ ಮುಚ್ಚೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಸ್ವಪಕ್ಷದಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಶಾಸಕರು, ಅವ್ರು ಬಾಯಿ ಮುಚ್ಚಿದ್ರೆ ಸಮಸ್ಯೆನೇ ಬರ್ತಿರ್ಲಿಲ್ಲ ನೋಡಿ. ಯಾವ್ದಾದ್ರು ಒಂದು ಪಕ್ಷದಲ್ಲಿ ಸ್ವಾತಂತ್ರ್ಯ ಅನ್ನೋದಿದ್ರೆ ಇವ್ರದ್ದು ಬಿಡಿ, ಗರ್ಭಗುಡಿ ಪ್ರಸಾದ ಇವ್ರದ್ದು ಸಂಸ್ಕೃತಿ, ಇವ್ರ ಮನೆ ಒಳಗಡೆ ಬಿಡ್ರಿ, ಅಡಿಗೆ ಮನೆ JDS, ಅಡಿಗೆ ಮನೆ ಪಾರ್ಟಿ JDS. ಆಮೇಲೆ ಬಿಜೆಪಿ ಬಂದ್ಬಿಟ್ಟು ಬಿಡಪ್ಪ, ನಾಗಪುರದ ಬಿಜೆಪಿ ಅವ್ರು ಏನ್ ಮಾತಾಡ್ತಾರೆ? ಒಂದು ಪಕ್ಷದಲ್ಲಿ ಸ್ವಾತಂತ್ರ್ಯ ಅದು ಕಾಂಗ್ರೆಸ್ ಪಕ್ಷ. ಎರಡು ಪಕ್ಷದಲ್ಲಿ ಯಾರು ಮಾತಾಡೋರು ಇದಾರ? ಒಂದು ಶಬ್ದ ಮಾತಾಡೋರು ಇದಾರ ಬಿಜೆಪಿ ಮತ್ತೆ ಕಾಂಗ್ರೆಸ್? ಒಬ್ಬರೇ ಇದ್ದಿದ್ದು ಆ ಪಾರ್ಟಿಯಲ್ಲಿ. ಇವ್ರ ಪಾರ್ಟಿಲಿ GT ದೇವೇಗೌಡರು ಒಬ್ಬರೇ. ಒಂದ್ ನಿಮಿಷ ನಿಮ್ಮನ್ನ ಕೇಳಿ ಪ್ರಶ್ನೆ ಹೇಳಿ ಉತ್ತರ ಮಾತಾಡೋದು ಯಾಕೆ ಮಾತಾಡ್ತೀರಿ? ಕೊಡ್ತೀನಿ, ನೀವಿಬ್ರೇ ಇರೋದು. ಈ ಗರ್ಭಗುಡಿ ಸಂಸ್ಕೃತಿಯ ಅಡಿಗೆ ಮನೆ ಪಕ್ಷದವರು ಹೇಳೋ ಮಾತುಗಳು ನಾವು ಸ್ವಾತಂತ್ರ್ಯ ಕೊಟ್ಟಿವಿ, ತಪ್ಪೇನಿದೆ? ರಾಜ್ಯದ ಮೇಡಮ್ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ನನ್ನ ಕ್ಷೇತ್ರಕ್ಕೆ ಇನ್ನೂ ಸ್ವಲ್ಪ ದುಡ್ಡು ಬೇಕಪ್ಪ, 10 ಕೋಟಿ ಕೊಡಿ ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿಲ್ಲ ಮೇಡಮ್. ಒಂದು ನಿಮಿಷ ಬಂದೆ. ಒಂದು ನಿಮಿಷ. ಈಗ ನಾನು ಯಾವ ಮಾಧ್ಯಮನ ಬ್ಲೇಮ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಮಾಧ್ಯಮದವ್ರು ನಾನು ಬಂದು ಇಂಥದ್ದೇನು ಮಾಡ್ತಿದ್ದೀನಿ ಅಂತ ಕೇಳ್ತಾರೆ. ಕೇಳಿದಾಗ ಇಂತಿಂಥ ಕೆಲಸಗಳ ಬಗ್ಗೆ ಅಂತ ಹೇಳ್ತೀವಿ. ಅಚಾನಕ್ಕಾಗಿ ಇನ್ನೊಂದು ಕೆಲಸ ಆಗಬೇಕಾಗಿತ್ತು, ಅದನ್ನು ಕೇಳಿದ್ದೀನಿ, ಆಗ್ತಾ ಇಲ್ಲ ಅಂತ ಹೇಳಿರ್ಬೋದು. ನೀವು ಹಂಗಾರೆ ಬೈಟ್ಗಳನ್ನೇ ಕೇಳ್ಕೊಂಡಿಲ್ಲ, ಯಾರು ಮಾತಾಡಿದ್ರ ಅಂತ. ಯಾಕೆಂದ್ರೆ ಇವ್ರು ಡ್ಯಾಡಿ ಇದಾರಲ್ಲ, ಇವ್ರು ಮಿತ್ರ ಪಕ್ಷದ ಡ್ಯಾಡಿ ಎಲ್ಲ ನೋಡಿ. ಆಡಳಿತ ಪಕ್ಷದಲ್ಲಿ ಇವತ್ತು ಬಹಿರಂಗವಾಗಿ ಇಷ್ಟು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಆಂತರಿಕವಾಗಿ ಇಷ್ಟೆಲ್ಲ ಸಮಸ್ಯೆ ಇದೆ, ಭ್ರಷ್ಟಾಚಾರ ತಾಂಡವವಾಡ್ತಿದೆ ಅಂತ ಭಯಂಕರ ನೀವು ಮಾತಾಡ್ತಿರಲ್ಲ. ಅದಕ್ಕೆ ಕಾರಣ ಯಾರು ಗೊತ್ತಾ? ನೀವುಗಳೇ. ಪ್ರತಿಪಕ್ಷದವರೇ ನೆಟ್ಟಗೆ ಹೋರಾಟ ಮಾಡಿದ್ರೆ, ಪ್ರತಿಭಟನೆ ಮಾಡದಿದ್ರೆ, ಪ್ರಶ್ನೆ ಮಾಡಿದ್ರೆ ಇದು ಈ ಮಟ್ಟಕ್ಕೆ ಉಲ್ಬಣ ಆಗ್ತಾನೆ ಇರಲಿಲ್ಲ. ಸರ್ಕಸ್ ಮಾಡ್ತಾರೆ, ಇಲ್ಲಿ ಸಭೆ ಕರೆದ್ರು
ಇನ್ನೊಂದಷ್ಟು ವಿಷಯಗಳು ಕುಮಾರಸ್ವಾಮಿ ತಿಳ್ಕೊಂಡು ಆಮೇಲೆ ಸುಧಾರಿಸ್ಕೊಳ್ಳಿ. ಆಯ್ತು, ಹೇಳ್ತೀನಿ, ಮಾತನಾಡಿ. ಮಾತಾಡ್ತೀನಿ ಕೇಳಿ. ವಿಧಾನಸಭೆಯಲ್ಲಿ ಮತ್ತು ಕೇಳಿ, ವಿಶೇಷ ಕುಮಾರ್. ಅಧಿವೇಶನದ ಬೆಳಗಾವಿ ಅಧಿವೇಶನದಲ್ಲಿ ಕೇಳಿ. ಒಂದು ಶಬ್ದ ಮಾತಾಡಿಲ್ಲ ಇವರು. ಆಯ್ತು. ಸುರೇಶ್ ಬಾಬು ಅವರು ಏನ್ ಮಾತಾಡ್ತಾರೆ ಇಲ್ಲಿ ಬಂದು? ನಿಮ್ಮ ಪಕ್ಷದ ಶಾಸಕರು ಇವತ್ತು ಏನ್ ರಾಜ್ಯದ ಮಾತಾಡ್ತೀರಿ ಬೀದಿ ನೀವು? ಬಂದು ನಿಂತಿದ್ದಾರೆ. ಒಂದೇ ಒಂದ್ ಕಾರ್ಯಕ್ರಮಕ್ಕೆ ಬಟ್ಟಾರಿಯ ಪರಿಸ್ಥಿತಿ ಇದೆ. ಒಂದ್ ಪ್ರಶ್ನೆ ಕೇಳಿಲ್ಲ, ಒಂದ್ ಪ್ರಶ್ನೆ ವಿರೋಧ ಒಂದು ಪಕ್ಷದ ನಿಮಿಷ, ನಾಯಕರಾಗಿ ಕುಮಾರ್. ಏನೇನೋ ಹೇಳ್ತಾರೆ ಇಲ್ಲಿ ಬಂದ್ಬಿಟ್ಟು. ರಾಜ್ಯದ ಸಿಎಂ ಮಾಡಿರೋ ಸಾಧನೆಗಳು ಇವತ್ತು ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಮಾಡಕ್ಕಿರೋ ಸಾಲ ತೀರ್ಸ್ತಾ ಇದ್ದೀವಿ ಒಂದ್ ನಾವು. ನಿಮಿಷ ಕೂತ್ಕೊಳ್ರಿ. ನೀವು ಘೋಷಣೆ ಮಾಡೋದಿದ್ರಲ್ಲ ಯೋಜನೆ, ಒಂದ್ ನಿಮಿಷ ಆ ಹೋಟ್ಲಲ್ಲಿ ಕೂತ್ಕೊಳ್ರಿ. ಕೂತ್ಕೊಂಡು ಯಾರು ಒಬ್ಬ ಶಾಸಕರನ್ನು ಬಿಟ್ಕೊಳ್ಳದೆ ಮಾಡಿದ್ರಲ್ಲ, ಆ ಕಾರ್ಯಕ್ರಮ ಸಾಲ ನಾವು ತೀರಿಸ್ತಾ ಇದ್ದೀವಿ. ಬರ್ತೀನಿ ನಂತರ ಗೊತ್ತೇನೆ. ಇದನ್ನ ಸಂಸ್ಕೃತಿ Right. ಆ ಬನ್ನಿ. ಗೊತ್ತಪ್ಪ ನಿನ್ ಸಂಸ್ಕೃತಿ. ಇಷ್ಟವರೆಗೂ ಮಾತಾಡಿದ್ರಲ್ಲ, ಆಯ್ತು, ಯಾವಾಗ ನಿನ್ ಸಂಸ್ಕೃತಿ ಏನು ಅಂತ ಆಯ್ತು. ಗೊತ್ತು ನಮ್ಮನ್ನು. ಕುಮಾರ್ ಅವರೇ, ಸ್ವಲ್ಪ ಜವಾಬ್ದಾರಿ ಇದ್ರೆ ಬಿಡಿ, ಇವರ ಬಿಡಿ. ಸ್ವಲ್ಪ ಜವಾಬ್ದಾರಿ ಇದ್ರೆ ಕುಮಾರ್ ಮಾತಾಡುವಾಗ ಇಷ್ಟೆಲ್ಲ ನಿಮ್ಮ ಮಾತಾಡ್ತಾರೆ. ಸಂಸ್ಕೃತಿ ನೋಡ್ತಿದ್ದಾರೆ ಜನ. ನಿಮ್ಮ ಸಂಸ್ಕೃತಿ ಏನೇನೋ ಮಾತಾಡಬಾರ್ದು. ಬಿಡಿ. ಓಕೆ, ನಾಗೇಂದ್ರ ಅವರೇ. ರಾಜ್ಯದ ಸಿಎಂ ಸಾಧನೆಗಳು ಇವತ್ತು ರಾಜ್ಯದಲ್ಲಿ ಜನ ತಿರಸ್ಕಾರ ಮಾಡ್ಬಿಟ್ಟಿದ್ದಾರೆ. ಯಾಕಂತಂದ್ರೆ 2023-24 85,000 ಕೋಟಿ ಸಾಲ ಮಾಡಿದ್ರು, ಜನ ಒತ್ತೆ ಇಟ್ಬಿಟ್ರು. 2024-25 1,05,000 ಕುಮಾರಸ್ವಾಮಿ ಕೋಟಿ ಒಂದು ರೂಪಾಯಿ ಸಾಲ ಜನ ಮಾಡ್ಲಿಲ್ಲ. ಒತ್ತೆ ಇಟ್ಬಿಟ್ಟು ಸಾಲ ಮಾಡಿದ್ರು. 1 ರೂಪಾಯಿ ಸಾಲ ಮಾಡಲಿಲ್ಲ ಕುಮಾರಸ್ವಾಮಿ. ಹಾಗಿದ್ರೆ 1,52,000 ಕೋಟಿ ಸಾಲ ಮಾಡಿದ್ರು ಜನ ಕುಮಾರಸ್ವಾಮಿ ಒತ್ತೆ ಅಲ್ವಾ? ಸಾಲ ಮಾಡಿದ್ರು. ಟೋಟಲ್ 3,06,000 ಕೋಟಿ ಈ ರಾಜ್ಯದ 7 ಕೋಟಿ ಜನನ ತಲೆನ ಒತ್ತೆ ಇವರು ಸಾಲ ಮಾಡ್ಬಿಟ್ಟು ಇವತ್ತು ಆರ್ಥಿಕ ದಿವಾಳಿ ಮಾಡಿದ್ದಾರೆ. ಆರ್ಥಿಕ ದಿವಾಳಿ ಆಗಿದೆ ಇವತ್ತು. ಕುಮಾರಸ್ವಾಮಿ 2023-24 ಕುಮಾರಸ್ವಾಮಿ ಅವರಿಂದ ಆಗಿದ್ದು. ಫಂಡ್ ಇತ್ತಲ್ಲ, 2023-24 ಶಾಸಕರ ನಿಧಿ ಫಂಡ್ ಇತ್ತಲ್ಲ, 1,256 ಕೋಟಿ 224 ಕ್ಷೇತ್ರ ಬಳಸಬೇಕಾಗಿತ್ತು. ಆದ್ರೆ ಮಾಡಿತ್ತೇನೆ ಇವ್ರು ಇಲ್ಲಿ ಕೇವಲ 218 ಕೋಟಿ ಬಳಸಿದ್ರು ಇವರು. 1,256 ಕೋಟಿ ಅನುದಾನ ಆಗಿದ್ರೆ 218 ಕೋಟಿ ಬಳಕೆಯಾಗಿ ಬಾಕಿ ಉಳಿದ 1,038 ಕೋಟಿ ಹಾಗೆ ಉಳಿಸ್ಕೊಂಡ್ರು. 17% ಮಾತ್ರ ಬಳಕೆ ಆಯಿತು 224 ಕ್ಷೇತ್ರದಲ್ಲಿ. ಆ 17% ಏನಾದ್ರು ಬಳಕೆ ಆಗಿದೆ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಶಾಸಕರಿಂದ ಮತ್ತು JDS ಶಾಸಕರಿಂದ, ಯಾಕಂದ್ರೆ ಅದು 2 ಕೋಟಿ ಏನಿದೆ ಅದು DC ಕೋಟದಲ್ಲಿ ಇರುತ್ತೆ. ಸೊ ಅವರಿಂದ ಹೋಗಿ ಬಿಜೆಪಿ ಶಾಸಕರು ಮತ್ತೆ JDS ಶಾಸಕರು ಬಳಸಿ ಏನಾದ್ರು ಅಭಿವೃದ್ಧಿಗಳು ಮಾಡಿದ್ದಾರೆ. 17% ಮಾತ್ರ. ಮತ್ತೆ ಉಳಿದಿತ್ತೆಷ್ಟು? 1,038 ಕೋಟಿ 2023-24 ಉಳಿಕೆ ಆಯ್ತು. 2024-25 ಬಂದ್ರೆ 1,479 ಕೋಟಿ ಅನುದಾನ ಆಯ್ತು 224 ಕ್ಷೇತ್ರಕ್ಕೆ. ಬಳಕೆ ಆಗಿದ್ದೆಷ್ಟು? ಕೇವಲ 460 ಕೋಟಿಗಳು. ಬಾಕಿ ಉಳಿದಿದ್ದೆಷ್ಟು? 1,000 ಕೋಟಿ. ಬಳಸಿರೋದೆಷ್ಟು? 32%. ಅಭಿವೃದ್ಧಿಯಲ್ಲಿ ಏನ್ ಮಾಡಿದ 1,000 ಕೋಟಿ ಎಲ್ಲೋಯ್ತು ಅನ್ನೋದು ರಾಜ್ಯದ ಪ್ರಶ್ನೆ, ಕ್ಷೇತ್ರದ ಜನಗಳ ಪ್ರಶ್ನೆ, ಕ್ಷೇತ್ರದ ಮತದಾರಗಳ ಪ್ರಶ್ನೆ. ಎಲ್ಲೋಗಿದೆ ಇದು? ಶಾಸಕರ ನಿಧಿ ಬಳಕೆ ಆಗಿಲ್ಲ ಇವತ್ತು, ಹಂಗೆ ಉಳಿದಿದೆಯಲ್ಲ. ವರ್ಷ ಉಳಿದಿದೆಯಲ್ಲ. ಹೋದ ವರ್ಷ ಏನು 23-24 17%, ಇವತ್ತು ಏನು 24-25 32%. ಉಳಿದ ಎಲ್ಲಿ ಹೋಗ್ತಾ ಇದೆ? ಇವ್ರು ಕೇಳಕ್ ಹೋದ್ರೆ ಕಾವೇರಿ ನದಿಗೆ ಆರತಿ ಮಾಡಕ್ ಹೋಗ್ತಾರೆ 3 ಕೋಟಿಗೆ. ಇವ್ರ ಪ್ರಶ್ನೆಯಲ್ಲೇ ಇವ್ರ ಉತ್ತರ ಇದೆ. ಶಾಸಕರು ಬಳಕೆ ಮಾಡ್ಕೋಬೇಕಾದ್ರು ಹಣ ಅವರು ಬಳಕೆ ಮಾಡ್ಕೊಳ್ಳದೆ ಅಸಮರ್ಥರಾಗಿದ್ದಾರೆ. ಅದ್ರ ಬಗ್ಗೆ ಮಾತಾಡಕ್ಕೆ ಏನೇನೋ ಹೇಳ್ತಾರೆ ಉಲ್ಟಾ ಪಲ್ಟಾ. ಕಾಮಗಾರಿ ಬಗ್ಗೆ ಡೀಟೇಲ್ ಆಗಿ ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ. ಹಿಂದೊಂದ್ಸಲ AICC ಅಧ್ಯಕ್ಷರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರು. ಅಂತ ಹುಕುಮ್ ಬಂದರೆ ಏನಾದರೂ ಮತ್ತೆ ಈ ಪರಿಸ್ಥಿತಿ ಸುಧಾರಿಸ್ಬೋದೇನೋ ಏನೋ ಗೊತ್ತಿಲ್ಲ. ಆಗಾಗ 3 ತಿಂಗಳಿಗೋ 6 ತಿಂಗಳಿಗೋ ಕಾಂಗ್ರೆಸ್ಸಲ್ಲಿ ಈ ಥರದ ಒಂದಷ್ಟು ಬೆಳವಣಿಗೆಗಳು ಡೆಫಿನೆಟ್ಲಿ ನಡೆಯುತ್ತೆ. ಮುಂದಿನ ಅವಧಿ ಏನಿದೆ ಅದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಇಲ್ಲ ಇದು 50-50 ಅಂತ ಮಾತುಕತೆ ಆಗಿರೋದು, ಆ 3 ಜನರ ನಡುವೆ ಮಾತುಕತೆ ಆಗಿರೋದು, ಅದು ಅವ್ರಿಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಅದು ಸೆಪ್ಟೆಂಬರ್ಗೆ ಇತ್ಯರ್ಥ ಆಗುತ್ತೆ. ಒಂದು ಭಾರಿ ಬದಲಾವಣೆ ಆಗುತ್ತೆ? ಇಲ್ಲ ಅಂತ ಬದಲಾವಣೆ ಆಗಲ್ಲ. ಇಂಥ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಿದ್ದಾವೆ ಅನ್ನೋದಾದರೆ ಜನರು ಮೂಲಭೂತವಾಗಿ ಆಗ್ತಿರುವಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಂಗಿಲ್ಲ. ಈ ಕಾಂಗ್ರೆಸ್ನವರು ಒಂದು ಸಬ್ಜೆಕ್ಟ್ ಕೊಟ್ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಈ ಪ್ರಯತ್ನ ಏನಾದರೂ ಆಗ್ತಿದೆಯಾ? ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಬೆಲೆ ಏರಿಕೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಕೃಷಿಕರ ಸಮಸ್ಯೆ ಇರ್ಬೋದು. ಇಂಥ ಯಾವುದೇ ಸಮಸ್ಯೆಗಳನ್ನು ಧ್ವನಿ ಎತ್ತದ ಹಾಗೆ ಧ್ವನಿ ಒಡಗಿಸುವಂತಹ ಸಬ್ಜೆಕ್ಟ್ಗಳಿದು. ರೈಟ್, ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಲಿಕ್ಕೆ ಈಗ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರಾಗಿರುವಂತಹ ಲೋಹಿತ್ ಅವರಿದ್ದಾರೆ. ನಮಸ್ಕಾರ ಲೋಹಿತ್ ಅವರೇ. ಇದನ್ನು ಸಬ್ಜೆಕ್ಟ್ ಕೊಟ್ಟಿದ್ದಾರಾ? ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಇಂಥ ಬದಲಾವಣೆ ಆಗ್ತಿದೆ ಅಂತ ಅನಿಸ್ತಾ ಇದೆಯಾ? ಅಲ್ಲ, ಏನು ಈ ಸರ್ಕಾರ 2023ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಚನೆ ಆಯಿತು. ಅವಾಗ್ಲಿಂದನೂ ಸಹ ಆಲ್ಮೋಸ್ಟ್ ಡೆಲ್ಲಿನಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋದಕ್ಕೆ ಅವ್ರಿಗೆ ಗೊಂದಲ ಆಯ್ತು. ಹೆಚ್ಚು ಕಡಿಮೆ ಏನು 2013-18 ಅವ್ರು ಏನು ರಾಜಣ್ಣ ಅವ್ರು ಹೇಳಿದ್ರಲ್ಲ, ಆ ನಿಟ್ಟಿನಲ್ಲಿ ಈ ಒಂದು ವಾತಾವರಣ ಇರಲಿಲ್ಲ. ನೀವೇ ಗಮನಿಸಿದಿರಾ, ಕನಿಷ್ಠ 7-8 ದಿನದ ಮೇಲೆ ಅಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತು. ಹಗ್ಗ ಜಗ್ಗಾಟ ಅಲ್ಲಿ ಕೇಂದ್ರದ ಡೆಲ್ಲಿನಲ್ಲಿ ಅವರ ಹೈಕಮಾಂಡ್ ಅಲ್ಲಿ ಒಂದು ಹಂತಕ್ಕೆ ಸಿದ್ದರಾಮಯ್ಯ ಅವರು ಲೆಕ್ಕಕ್ಕಿಲ್ಲ, DK ಶಿವಕುಮಾರ್ ಆಗ್ತಾರೆ ಅನ್ನೋ ಲೆಕ್ಕಕ್ಕೆ ಆಯ್ತು ಅಲ್ಲಿ. ಯಾಕಂತಂದ್ರೆ
ಅದು ಒಂದು ಚುನಾವಣೆ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಾಯಿತು. ಅವರು ಹಲವಾರು ಸಂದರ್ಭದಲ್ಲಿ ಹೇಳಿದರು, ನಾನು ಕಷ್ಟಪಟ್ಟಿದ್ದೀನಿ, ಅದರದ ಒಂದು ಫಲ ನನಗೆ ಸಿಗಬೇಕಾಗಿದೆ ಅನ್ನೋ ಲೆಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾರಿ ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿದ್ರು. ಅವತ್ತಿಂದನೂ ಸಹ ಹಗ್ಗ ಜಗಾಟ ಇದ್ದದ್ದೇ. ನೀವು ಗಮನಿಸಿದಿರ, ಕಳೆದ 2 ವರ್ಷದಿಂದ ಡಿ ಕೆ ಶಿವಕುಮಾರ್ ಅವ್ರ ಬಣ, ಈ ಕಡೆ ಸಿದ್ದರಾಮಯ್ಯ ಅವ್ರ ಬಣ, ಡಿ ಕೆ ಶಿವಕುಮಾರ್ ಅವ್ರ ಬಣ, ಸಿದ್ದರಾಮಯ್ಯ ಅವ್ರ ಬಣ. ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಅಂತೂ ನಿಮಗೆ ಗೊತ್ತಿದೆ. ಇವತ್ತಿನ ತನಕ ಕಳೆದ 2 ವರ್ಷದಿಂದ ಈ ಒಂದು ನಮ್ಮ ರಾಜ್ಯಕ್ಕೆ ಒಂದು ಜನ ವಿರೋಧಿ ಸರ್ಕಾರ ಆಗಿದೆ ಇದು. ಯಾಕೆ ಅಂತಂದ್ರೆ ಎಲ್ಲರ ವಿಶ್ವಾಸನೂ ಕಳ್ಕೊಂಡಿದ್ದಾರೆ. SC ST ಒಂದು ಫಂಡ್ ಡೈವರ್ಷನ್ ವಿಚಾರದಲ್ಲಿ ಅವರು ಒಂದು ವಿಶ್ವಾಸ ಕಳ್ಕೊಂಡ್ರು. ಒಂದು ಬುಡಕಟ್ಟು ಒಂದು ಪರಿಷ್ಠ ಪಂಗಡ ಸಮುದಾಯದ ವಾಲ್ಮೀಕಿ ಹಗರಣ ಮಾಡಿ, ನಿಗಮದ ಹಗರಣ ಮಾಡಿ ಚುನಾವಣೆಗೆ ತೆಲಂಗಾಣದಲ್ಲಿ ದುರ್ಬಳಕೆ ಮಾಡ್ಕೊಂಡು ಆ ಸಮುದಾಯಗಳ ಬಹುದೊಡ್ಡ ಸಮುದಾಯ ಅದು ವಾಲ್ಮೀಕಿ 30-35 ಲಕ್ಷ ಜನಸಂಖ್ಯೆ, ಆ ಸಮುದಾಯಗಳಿಗೂ ಅನ್ಯಾಯ ಮಾಡಿ ಅವರು ವಿಶ್ವಾಸ ಕಳ್ಕೊಂಡ್ರು. ಆಮೇಲೆ ಜೊತೆನಲ್ಲಿ ಏನು ಅವರ ಸ್ವಂತ ಸ್ವಪಕ್ಷದ ಶಾಸಕರ ವಿಶ್ವಾಸನೇ ಕಳ್ಕೊಂಡು ಇವತ್ತು ಆದಿ ಬೀದಿನಲ್ಲಿ ಇವತ್ತು ಒಂದು ನಾಯಕತ್ವ ಅಥವಾ ಸಿದ್ದರಾಮಯ್ಯರ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನ ಬುಗ್ಗಿಲೆದ್ದಿದೆ. ಅದು ನಿಮಗೆ ಗೊತ್ತಿದೆ. BR ಪಾಟೀಲ್ ವಿಚಾರ ಆಗಿರ್ಬೋದು, ಆಮೇಲೆ ರಾಜು ಕಾಗೆ ಆಗಿರ್ಬೋದು, ಹಲವಾರು ಜನ, ಆಗ ಶಿವಗಂಗಾ ಅವರಾಗಿರ್ಬೋದು, ಅಥವಾ ಬೇಳೂರು ಗೋಪಾಲಕೃಷ್ಣ ಅವರಾಗಿರ್ಬೋದು, ಇದು ನೈಜವಾಗಿ ನಡೀತಿರೋಂಥ ಘಟನೆ. ಅವ್ರು ಹೇಳ್ದಂಥವ್ರು ಯಾರನ್ನು ಇವತ್ತು ನಿನ್ನೆ ಮೊನ್ನೆ ಶಾಸಕರೆಲ್ಲ ಭಾರಿ ಸುದೀರ್ಘವಾದಂಥ ಅನುಭವ ಇರೋಂಥ ಶಾಸಕರು ಯಾವ ಮಾತನ್ನ ಯಾವ ದಾಟಿನಲ್ಲಿ ಹೇಳಿದ್ರೆ ಯಾವ ಅರ್ಥ ಕಲ್ಪಿಸುತ್ತೆ ಅನ್ನೋ ಒಂದು ಸಾಮಾನ್ಯ ಪರಿಜ್ಞಾನ ಅವ್ರಿಗಿದೆ. ಅಲ್ಲ, ಹೆಂಗೋ ಸೆಪ್ಟೆಂಬರ್ ಒಂದು ಕ್ರಾಂತಿ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ನಾವು ಸಚಿವ ಸಂಪುಟವನ್ನ ಅಲಂಕರಿಸೋಣ ಅನ್ನೋ ಪ್ರಯತ್ನನ ಹಂಗಾದ್ರೆ ಮೇಡಮ್, ಈ ಸರ್ಕಾರದ ಮಾತಾಡ್ತಿರೋದು ಯಾರು, ಸರ್ಕಾರದ ಬಗ್ಗೆ ಅಸಮಾಧಾನ, ಅಸಮರ್ಪಕ ಸರ್ಕಾರ ಅಂತ ಹೇಳಿ ಹಲವಾರು ಘಟನೆ ನಿದರ್ಶನ ನಮ್ಮ ಕಣ್ಮುಂದೆ ಇದೆ. ಆ ನಿಟ್ಟಿನಲ್ಲಿ ಏನು ನಾವು ಸಹ ಮುಂದೆ ಹೇಳ್ಕೊಂಡ್ಬಂದ್ವಿ. ಫಸ್ಟ್ಗೆ ಇವ್ರೇನು ಭಾರಿ ಗೌಪ್ಯವಾಗಿ ಇಲ್ಲ, CM ಬದಲಾವಣೆ ಚರ್ಚೆನೇ ಇಲ್ಲ ಅಂತ ನಾವು ಅವತ್ತಿನ ಆ ಹಂತದಲ್ಲೇ ಅವತ್ತೇನು ಸರ್ಕಾರ ರಚನೆ ಆಯ್ತಲ್ಲ, ಆ ಸಂದರ್ಭದಲ್ಲೇ ಆಯ್ತು ಚರ್ಚೆ. 2 ವರ್ಷ 50-50 ಅಂತೇಳಿ ಫಸ್ಟ್ ಸಿದ್ದರಾಮಯ್ಯ ಅವರು ಒಂದು ಅಂದ್ರೆ ಅಧಿಕೃತವಾಗಿ ಬಿಡುಗಡೆ ಆಗಲಿಲ್ಲ. ಗೊತ್ತಿಲ್ಲ, ನಿಮ್ಗೆ ಹೆಂಗ್ ಗೊತ್ತವೆಲ್ಲ ಮೇಡಮ್? ವಾತಾವರಣ ಚರ್ಚೆಗೆ ನಮಗೂ ಈಗ ಇಂಟೆಲಿಜೆನ್ಸ್ ಅಂತ ಏನು ನಮ್ಮ ಇವ್ರು ಹೇಳಿದ್ರಲ್ಲ, ಯಾರು ಡಾಕ್ಟರ್ G ಪರಮೇಶ್ವರ್ ಅವರು, ಹೋಮ್ ಮಿನಿಸ್ಟರ್, ಮುಖ್ಯಮಂತ್ರಿ ಅವರ ಇಲಾಖೆನಲ್ಲಿದೆ, ಅವ್ರ ಕೈಯಲ್ಲಿದೆ ಅಂತ ಹೇಳಿ ಆ ಇಲಾಖೆ. ಅದೇ ರೀತಿ ನಾವು ಒಂದು ಅಧಿಕೃತ ಒಂದು ವಿರೋಧ ಪಕ್ಷದ ಒಂದು ಪಕ್ಷ, ನಮ್ದು ಭಾರಿ ದೊಡ್ಡ ಸಂಘಟನೆ, ನಮಗೂ ಒಂದು ರಾಜಕೀಯ ವೇದಿಕೆಗಳಲ್ಲಿ ಯಾವ ರೀತಿ ತಳಮಳ ಏನು ಹೇಳಿದ್ರಿ ಅದನ್ನ ನಮಗೆ ಅರ್ಥ ಆಗುತ್ತೆ, ನಾವು ಗ್ರಹಿಸಬಹುದು. ನಾವು ಅದಕ್ಕೆ ಅಂತಾನೆ ನಾವು ಒಂದು ವಿರೋಧ ಪಕ್ಷವಾಗಿ ನಾವು ಅವರ ಒಂದು ಅವರ ಒಂದು ವಿಚಾರಗಳು ಎಲ್ಲ ಗೊತ್ತಿರುತ್ತೆ, ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಗೊತ್ತಿದೆ, ನಾನು ನವೆಂಬರ್ಗೆ ಬಿಟ್ಕೊಡ್ಬೇಕು. ಅವ್ರ ಒಂದೇ ಉದ್ದೇಶ, ಅವರ ಬಹುದೊಡ್ಡ ಕನಸು ಅಂತಂದ್ರೆ ಏನು, ನಮ್ಮ ದಿವಂಗತ ದೇವರಾಜ್ ಅವರ ಮಾಜಿ ಮುಖ್ಯಮಂತ್ರಿ ಅವರ ಒಂದು ಅವಧಿ ಏನಿತ್ತು 7 ವರ್ಷದ ಅವಧಿ, ಅದನ್ನ ಪೂರ್ಣ ಮಾಡಿ ಅದಕ್ಕಿಂತ ಹೆಚ್ಚಿಗೆ ದಾಖಲೆ ಸೃಷ್ಟಿ ಮಾಡಬೇಕು. ತಪ್ಪಿಲ್ಲ ಮೇಡಮ್, 7 ವರ್ಷ ಅಲ್ಲ 10 ವರ್ಷ ಆಗ್ಲಿ, ಆದ್ರೆ ಒಂದು ಒಳ್ಳೆ ಈ ರಾಜ್ಯಕ್ಕೆ, ಈ ನಾಡಿಗೆ ಒಂದು ಒಳ್ಳೆ ರೀತಿಯ ಸರ್ಕಾರ ಕೊಡ್ಲಿ, ಆಡಳಿತ ಕೊಡ್ಲಿ ಅಂತ ಏನ್ ಮಾಡ್ತಿದ್ದಾರೆ. ಯಾಕಾಗಿಲ್ಲ ಮೇಡಮ್? ಇವತ್ತು ನೀವೇ ತೋರಿಸಿದ್ರೆ ಟಿವಿಲಿ ಅತಿವೃಷ್ಟಿ ಅನಾವೃಷ್ಟಿ, ಇವತ್ತು ಮಳೆಗಾಲದಲ್ಲಿ ಇವತ್ತು ಬೀಜ ಇಲ್ಲ, ಇವತ್ತು ಕಳಪೆ ಬೀಜದಿಂದ ಇವತ್ತು ರೈತರು ಕಂಗಾಲಾಗಿದ್ದಾರೆ. ಅತಿವೃಷ್ಟಿಯಾಗಿ ಸಾಕಷ್ಟು ಭಾಗದಲ್ಲಿ ಅವ್ರು ಏನು ಬೀಜ ಹಾಕಿದ್ರು ಅದೆಲ್ಲ ಕೊಚ್ಕೊಂಡು ಹೋಗಿದೆ. ಇವತ್ತು ಒಬ್ಬ ಉಸ್ತುವಾರಿ ಸಚಿವರು ಅಲ್ಲಿ ಒಂದು ಭೇಟಿ ನೀಡ್ತಾ ಇಲ್ಲ ರೈತರ ಬಗ್ಗೆ. ಇವತ್ತು ಏನು ನಿಮಗೂ ಗೊತ್ತಿದೆ, ಜೂನ್ ಜುಲೈ ಅಂತಂದ್ರೆ ಏನು ಮುಂಗಾರು ಮಳೆ ಬಿತ್ತನೆ ಪ್ರಾರಂಭ ಆಗುತ್ತೆ, ಈ ಸರ್ಕಾರಕ್ಕೆ ಸ್ವಲ್ಪನೂ ರೈತರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಏನು ಗೊಬ್ಬರದ ವಿಚಾರದಲ್ಲಿ ಮೇಡಮ್, ಕಳಪೆ ಗೊಬ್ಬರ ಅಡಲ್ಟ್ರೇಷನ್, ಮಣ್ಣನ್ನ ಗ್ರಾನ್ಯೂಲ್ಸ್ ಮಾಡಿ ಅದನ್ನ ಕೋಟಿಂಗ್ ಮಾಡಿ ರೈತರಿಗೆ ವಂಚನೆ ಮಾಡ್ತಿದೆ ಈ ಸರ್ಕಾರದಲ್ಲಿ. ಇದನ್ನು ಸಹ ಗಮನಿಸ್ತಾ ಇಲ್ಲ. ಈ ರೀತಿ ಹಲವಾರು ಭ್ರಷ್ಟಾಚಾರ, ದುರಾಡಳಿತ, ಆಮೇಲೆ ಅಸಮರ್ಪಕವಾದಂತ ಸರ್ಕಾರ ಏನು ಆಡಳಿತ, ಇದ್ರ ವಿರುದ್ಧ ಸ್ವಪಕ್ಷದವರೇ ಒಂದು ಧ್ವನಿ ಎತ್ತಿ ಈ ಸರ್ಕಾರದ ವಿರುದ್ಧ ಜನಾಂದೋಲನ ಅವರೇ ರೂಪಿಸ್ತಾ ಇದ್ದಾರೆ. ಇವತ್ತು ನಾವು ವಿರೋಧ ಪಕ್ಷವಾಗಿ ನಾವು ಧ್ವನಿ ಎತ್ತಿ ಮಾತಾಡ್ತಿರ್ಬೋದು ನಿಮ್ಮ ಚಾನಲ್ ಅಲ್ಲಿ, ಆದ್ರೆ ಇವತ್ತು ಹಳ್ಳಿನಲ್ಲಿ ಆಗಿರ್ಬೋದು ಅಥವಾ ಜನಸಾಮಾನ್ಯರ ಬಾಯಲ್ಲಿ ಈ ಸರ್ಕಾರ ಯಾವತ್ತು ಕಿತ್ತೋಗುತ್ತಪ್ಪ ಅನ್ನೋ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈಟ್ ಕುಮಾರ್ ಅವರೇ, ಹೆಂಗೂ ಸೆಪ್ಟೆಂಬರ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ನಾವು ನಿನ್ನೆ ಮುಂದೆ ಏನು ಶಾಸಕರಾದಾರಲ್ಲ, ಬಹಳಷ್ಟು ವರ್ಷಗಳಿಂದ ಶಾಸಕ ಸ್ಥಾನವನ್ನು ಅಲಂಕರಿಸ್ತವರು, ನಮಗೂ ಒಂದು ಸ್ಥಾನ ಬೇಕು, ಅದಕ್ಕೊಂದು ಬಾಣ ಬಿಡ್ತಾ ಇದ್ದೀವಿ ಅಷ್ಟೇ. ಇದನ್ನು ರಿಹರ್ಸಲ್ ಅಂತ ಕರಿಬೋದೇನೋ. ಈಗ ತಪ್ಪೇನಿದೆ? ಒಂದು ಪಕ್ಷದ ನಾಯಕರುಗಳು 136 ಜನ ಗೆದ್ದಿರುವಾಗ, ಜೊತೆಗೆ ಅಧಿಕಾರಕ್ಕೆ ಮತ್ತು ಜನರ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಸರ್ಕಾರದಲ್ಲಿ, ನಾವು ಕೂಡ ಮಾಡುವಂಥ
ಏನು ನಮ್ಮಲ್ಲಿ ಸಾಮರ್ಥ್ಯ ಇದೆ ಮತ್ತು ನಾವು ಆ ಓಟಕ್ಕೆ ನಿಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಓಟದ ಜೊತೆಗೆ ನಾವು ನಿಲ್ತೀವಿ ಅನ್ನೋ ಆಸಕ್ತಿ ಇರೋರು ಬಹಳಷ್ಟು ಜನರು ಇದ್ದಾರೆ. ಮತ್ತೆಲ್ಲ ಸಮರ್ಥ ನಾಯಕರಿದ್ದಾರೆ, ಹಿರಿಯರಿದ್ದಾರೆ. ಅವಕಾಶ ಕೊಟ್ಟರೆ ನಾವು ಮಾಡ್ತೀವಿ. ಕೇಳೋದು ತಪ್ಪೇನಿದೆ? ಶೋಭಾ ಕರಂದ್ಲಾಜೆ ಅವರು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ರಲ್ಲ, ಆ ತರ ಏನ್ ಮಾಡ್ತಾ ಇಲ್ವ? ಅಲ್ಲ, ರೀತಿ ನೀತಿ ಅಂತಿರುತ್ತೆ. ನೀವು ಒಂದು ನಿಮಿಷ ಕೇಳಬೇಕು, ಕೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅಯ್ಯೋ ತಪ್ಪೇ ಇಲ್ಲ. ಆದ್ರೆ ನೀವು ಪಕ್ಷನೇ ಮುಳುಗಿಸ್ಬಿಟ್ಟು ನಾನು ಅಲ್ಲಿ ಕುತ್ಕೋಬೇಕು ಅಂದ್ರೆ ಅಲ್ಲ, ಅನುದಾನನೇ ಬರ್ತಿಲ್ಲ. ಅದು ಯಾವುದೇ ಕಾರಣಕ್ಕೂ ಆಗುವಂತ ಮಾತು ಅಲ್ಲ, ಸಾಗುವಂತ ಕೆಲಸವೂ ಅಲ್ಲ. ಆ ತರ ಈಗ ಮುಖ್ಯಮಂತ್ರಿ ಅವ್ರ ವರ್ಚಸ್ಸಿಗೆ ಧಕ್ಕೆ ಆಯ್ತು, ಅನುದಾನ ಕೊಡ್ತಿಲ್ಲ ಅನ್ನೋದು ಸರ್ಕಾರನ ಡ್ಯಾಮೇಜ್ ಮಾಡ್ದಂಗೆ ಈ ತರ ಸ್ಟೇಟ್ಮೆಂಟ್ ಕೊಟ್ಕೊಂಡು ಗಿಟ್ಟಿಸ್ಕೋಬೇಕಾ ಸ್ಥಾನನ? ಒಂದು ನಿಮಿಷ, ನಾನು ಮುಖ್ಯವಾಹಿನಿಯಲ್ಲಿ ಕಾಣಿಸ್ಕೋಬೇಕಾಗಿದೆ, ಕಾಣಿಸ್ಕೋತೀವಿ. ಏನ್ ತಪ್ಪೇನಿದೆ? ಇವ್ರು ಹೇಳಿದ್ರಲ್ಲ ಈಗ ಕಳಪೆ ಗೊಬ್ಬರ ಕೊಡ್ತಿದ್ದಾರೆ ಅಂತ. ಕಳಪೆ ಗೊಬ್ಬರ ನಾವು ಕೊಡಕ್ಕಾಗತ್ತಾ? ಕೊಡೋದು ಕೇಂದ್ರ ಸರ್ಕಾರ. ನಾವೆಲ್ಲಿಂದ ಕೊಡಕ್ಕಾಗತ್ತೆ? ಸಪ್ಲೈ ಮಾಡೋದು ಕೇಂದ್ರ ಸರ್ಕಾರ ಗೊಬ್ಬರನ. ಸುಳ್ಳ್ಯಾಕ್ರಿ ಹೇಳ್ತೀರಿ? ಗೊಬ್ಬರ ಇವರು ಭ್ರಷ್ಟಾಚಾರ ನಾವು ಆ ತರದ ಸುಳ್ಳು ಗದಗಲ್ಲಿ ಮೇಡಮ್ ಇದು ಕಂಪ್ಲೇಂಟ್ ಆಗಿದೆ. ಹೋದ ವಾರ ಗದಗಲ್ಲಿ ನಮ್ಗೇನಿಲ್ಲ. ಬೆಳಗಾವಿನಲ್ಲಿ ಒಂದ್ ನಿಮಿಷ, ಸಪ್ಲೈ ಮಾಡೋರು ಕೇಂದ್ರ ಸರ್ಕಾರ, ನಾವಲ್ಲ ಗೊಬ್ಬರ ಸಪ್ಲೈ ಅಲ್ಲ. ನನ್ಗೆ ಅವ್ರ ಗೋದಾಮಿಂದ ನಮ್ ಗೋದಾಮಿಗೆ ಬರುತ್ತೆ, ನಮ್ಮ ಸಹಕಾರ ಸಂಸ್ಥೆಗಳು ಹಂಗಲ್ಲ ಸಪ್ಲೈ ಮಾಡ್ತಾರೆ. ಬಿಡಿ ಸರ್, ತಯಾರಿಕೆ ಮಾಡಕ್ಕೆ ನೀವು ಉತ್ತೇಜನ ಕೊಡ್ತಾ ಇದ್ದೀರಾ ಸರ್ಕಾರ. ನನಗೆ ಗೊತ್ತು ಬಿಡಿ ಸರ್, ಸೆಕೆಂಡ್ ಯಾರು ತಯಾರಿಸ್ತಾರೆ, ಫಸ್ಟ್ ಯಾರು ತಯಾರಿಸ್ತಾರೆ, ಯಾರು ಗೋದಾಮಿಂದ ಯಾರು ಗೋದಾಮಿಗೆ ಬರುತ್ತೆ ಎಲ್ಲ ಗೊತ್ತಿದೆ ನಮಗೆ. ಮೇಡಮ್ ನೋಡಿ, ಸರ್ವಕಾಲದಲ್ಲೂ ಸರ್ವ ಪಕ್ಷಗಳು ಅಧಿಕಾರದಲ್ಲಿದ್ದಾಗ ನಮ್ಮ ಪಕ್ಷ ಇನ್ನೊಂದು ಪಕ್ಷ ಆ ಪಕ್ಷ ಅಂತ ಹೇಳ್ತಿಲ್ಲ. ಈ ಥರದ್ದೆಲ್ಲ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ತಮ್ಮ ನೋವುಗಳನ್ನ ದುಃಖ ದುಮ್ಮಾನಗಳನ್ನ ತೋಡ್ಕೊಳ್ಳೋದು ಇದ್ದೇ ಇರುತ್ತೆ. ತೋಡ್ಕೊಳ್ಳುವಾಗ ಅದಕ್ಕೊಂದು ಕ್ರಮ ಇರುತ್ತೆ ಅಂತ ನೀವು ಹೇಳ್ತಿದ್ದೀರಿ, ಇರ್ಬೋದು. ಆದರೆ ಅವರು ತಾತ್ಕಾಲಿಕವಾಗಿ ಅಥವಾ ತಮ್ಮ ಇದನ್ನ ಹುಮ್ಮಸ್ಸಿನಿಂದ ಅಥವಾ ನಮ್ಗಾಗಿದ್ದು ತುಂಬ ವ್ಯಥೆಯನ್ನ ನೋವನ್ನು ತೋಡ್ಕೊಂಡಿರ್ಬೋದು. ಆದರೆ ಸರ್ಕಾರ ಅದು ಅಂತಿಮ ಏನಲ್ವಲ್ಲ. ಸರ್ಕಾರದ ಮುಖ್ಯಸ್ಥರಿದ್ದಾರೆ, ಅವ್ರ ಮುಂದೆ ಹೇಳ್ಕೊಂಡಾಗ ಅಲ್ಲ, ಕ್ಲಾಸ್ ತಗೊಳ್ಳೋದು ನೋಡಿ, ಅವರೆಲ್ಲ ಹಿರಿಯರಿದ್ದಾರೆ. ಕ್ಲಾಸ್ ತಗೊಳ್ಳೋದು ಅಂದ್ರೆ ಏನು? ಇವ್ರ ಮೇಷ್ಟ್ರು ಇವರೆಲ್ಲ ಶಿಷ್ಯರು ಕಣ್ಣು ಹಿಡ್ಕೊಂಡು ಕ್ಲಾಸ್ ತಗೊಳ್ಳೋದು. ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇರುತ್ತೆ ನೋಡಿ. ಅವ್ರಿಗೆ ಗೊತ್ತಿದೆ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡ್ಕೊಳೋಕೆ, ಯಾವ್ಯಾವ ಶಾಸಕರುಗಳು ನೋವನ್ನ ತೋಡ್ಕೊಂಡಿದ್ದಾರೆ. ಕಡಾಖಂಡಿತವಾಗಿ ಅವರು ಸ್ಪಂದಿಸಿ ಅವ್ರ ಕೆಲಸಗಳು ಮಾಡುವಂತ ಕೆಲಸ ಈ ಸರ್ಕಾರದಲ್ಲಿ ನಡೆಯುತ್ತೆ. ಈ ಯಾವ್ಯಾವ ಯೋಜನೆಗಳು, ಹೊಸ ಯೋಜನೆಗಳು ತರಬೇಕು, ಜಿಲ್ಲಾವಾರು ಕ್ಷೇತ್ರವಾರು ಅಂತ ಏನೇನು ಪ್ಲಾನ್ ಮಾಡ್ತಿದ್ದಾರೆ, ಖಂಡಿತ ಕಾರ್ಯಕ್ರಮಗಳು ಅನುಷ್ಠಾನ ಆಗೇ ಆಗುತ್ತೆ. ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಏನು ನಾವು ಪಂಚ ಗ್ಯಾರಂಟಿಗಳ ಯೋಜನೆಯನ್ನು ಕೊಟ್ಟಿದ್ವಿ, ಜನರಿಗೆ ತಲುಪಿಸಿರೋದು ಇವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. 3 ತಿಂಗಳಿಂದ ನೋಡಿ ಮೇಡಮ್, ತಡ್ಕೊಳಕ್ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಸದ್ಯ ನಾವು 3 ತಿಂಗಳು ಕೊಡ್ತಾ ಇದೀವಿ ಅಂತ ಒಪ್ಕೊಂಡ್ರಲ್ಲ, 15 ಲಕ್ಷ ಕೊಡ್ತೀನಿ ಅಂತ ಹೇಳಿ 11.5 ವರ್ಷಗಳಾಗೋಯ್ತು. ಪೆಟ್ರೋಲ್ 35 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 11.5 ವರ್ಷ ಆಗೋಯ್ತು. ಡಾಲರ್ ಬೆಲೆ 15 ರೂಪಾಯಿ ತಂದ್ಬಿಡ್ತೀನಿ ಅಂತ ಹೇಳಿ ಓಯೋಯೋ ಪುಂಖಾನುಪುಂಖವಾಗಿ ಆ ಪಕ್ಷದ ಅಧ್ಯಕ್ಷರೇ ಮಾತಾಡಿದ್ರು. ಡಾಲರ್ ಬೆಲೆ 77 ರೂಪಾಯಿ ಆಗ್ಬಿಟ್ಟಿದೆ. ಅದೇನೋ 5 ಟ್ರಿಲಿಯನ್ ಅಧಿಕೃತವಾಗಿ ಆದೇಶ ಮಾಡಿದ್ವಿ. ಇಂಗ್ಲಿಷ್ ಪದವೇ ಗೊತ್ತಿಲ್ಲದೆ ಇರೋರೊಬ್ರು 5 ಟ್ರಿಲಿಯನ್ ಅಂತ ಮಾತಾಡ್ತಾರೆ. ಏನ್ರಿ ಆರ್ಥಿಕ ವ್ಯವಹಾರಗಳು ಗೊತ್ತಿದೆ ಅವ್ರಿಗೆ? ಈ ಸರ್ಕಾರ ನಾವೇ ಹೇಳಿದ್ವಿ, ನಾವು ವಿರೋಧ ಪಕ್ಷ ಸಂದರ್ಭದಲ್ಲಿ ನೀವು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರಿ. ನೀವು ಈ ಸರ್ಕಾರ ಏನಾದ್ರು ಅಯ್ಯೋ ಲೋಹಿತ್ ಅವ್ರೆ, ನೀವು ಪತನ ಅಂದಾಗೆಲ್ಲ ಕೈ ಹಿಡ್ಕೊಂಡು ಬಂದಿದ್ದಾರೆ ನೋಡಿ. ಅಧಿಕಾರ ಶಿಫ್ಟ್ ಆಗ್ಲಿ, ಸಿದ್ದರಾಮಯ್ಯ ಅವರಿಂದ ಡಿ ಕೆ ಶಿವಕುಮಾರ್ ಶಿಫ್ಟ್ ಆಗ್ಲಿ, ಗ್ಯಾರಂಟಿ ತಾನೇ ಸರ್ಕಾರ. ನಾವೇನು ಪ್ರಯತ್ನ ಮಾಡಬೇಡ. ಬಿಜೆಪಿ ಅವರು, ವಿರೋಧ ಪಕ್ಷದವರು, JDS ಅವರು ಏನು ಪ್ರಯತ್ನ ಮಾಡಬೇಡ. ಈ ಸರ್ಕಾರ ಇಬ್ರು ಒಂದ್ ನಿಮಿಷ ನಾನು ಪೂರ್ತಿ ಮಾಡ್ಬಿಡ್ತೀನಿ. ಒಂದ್ ನಿಮಿಷ ಮೇಡಮ್, 5 ಟ್ರಿಲಿಯನ್ ಅಂದ್ರು. 80 ಕೋಟಿ ಜನಕ್ಕೆ 5 ಕೆಜಿ ಅಕ್ಕಿ ಕೊಡ್ತಿದ್ದೀನಿ ಅಂತ ಅವ್ರು ಹೇಳ್ತಾರೆ. 5 ಟ್ರಿಲಿಯನ್ ಇಲ್ಲಿ ಮೇಲೆ ಕೇರಿಸ್ಬಿಟ್ಟಿದೀವಿ. ಬಡತನ 5 ಟ್ರಿಲಿಯನ್ ಆಗಿಲ್ಲ.
5 ಟ್ರಿಲಿಯನ್ ಏನ್ ಮಾಡ್ತೀವಿ ಅಂತ ಅದು ಏನೋ 2047ನೇ ಇಸ್ವಿಗೆ 2047ನೇ ಇಸ್ವಿಗೆ ಯಾರಿಗ್ರಿ ಟೋಪಿ ಹಾಕ್ತೀರಿ? ಅಷ್ಟು ದಿನ ರಾಮನ ಹೆಸರು ಹೇಳ್ಕೊಂಡು ಪರಶುರಾಮನ ಹೆಸರು ನಾಗೇಂದ್ರ ಅವರೇ, ಖ್ಯಾತಿಯಲ್ಲಿರ್ಬೇಕು, ಅದು ಪ್ರಖ್ಯಾತಿಯೋ ಕುಖ್ಯಾತಿಯೋ ಮ್ಯಾಟರ್ ಆಗೋದಿಲ್ಲ. ರಾಜು ಕಾಗೆ ಅವರು, ಬಿ ಆರ್ ಪಾಟೀಲ್ ಅವರು, ಬೇಳೂರು ಗೋಪಾಲ್ ಕೃಷ್ಣ ಅವರು ಕೊಡ್ತಾ ಇದೀವಿ. ನೀವು ಸ್ನಾನ ಮಾಡ್ರೆ ಯಾರು ತೀರಿಸ್ತಾರೆ? ಸತೀಶ್ ಜಾರಕಿಹೊಳಿ ಅವರ ಮೇಡಮ್ ಸಾಲ ಮನ್ನಾ ಏನು ಬಂದ ದಿವಸದಲ್ಲೇ ರೈತರ ಸಾಲ ಮನ್ನಾ ಮಾಡಿದ್ರೆ ಲೂಟಿ ಮಾಡಿಲ್ಲ, ಲೂಟಿ ಮಾಡಿಲ್ಲ, ರೈತರ ಸಾಲ ಮನ್ನಾ ಮಾಡಿರೋದು, ರೈತರ ಸಾಲ ಮನ್ನಾ ಮಾಡಿರೋದು. ಸೋಮ್ಯರಪ್ಪ ನೋಡಿ ರಾಜ್ಯದಲ್ಲಿ ಕುತ್ಕೊಳ್ಳಿ ಒಂದು ನಿಮಿಷ ರೀ, ನಿಮ್ಮ ದಾಡಿ ಮಾತಾಡಕ್ಕೆ ಕುತ್ಕೊಳ್ಳಿ ಮಾತಾಡ್ ಬಿಡ್ರಿ. ಆಯ್ತು, ಗಾಡಿಗೆ ಹೋಗಿ ಹೇಳಕ್ ಹೇಳಿ ಅವರು ಅವಕಾಶ ಕೊಡೋದು ಬಿಟ್ಟಿದ್ದೀವಿ ನಾವು. ಮಾಡಿದಾರಲ್ಲ ಓಕೆ ರೈಟ್ ನಾಗೇಂದ್ರ ಅವರೇ, ಇವತ್ತು ನಿಮಿಷ ಕೇಳ್ರಿ, ಕೈಗಾರಿಕೋದ್ಯಮಿಗಳು ಮಾಡಿದ್ರಲ್ಲ. ಆಯ್ತು 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 ಇವತ್ತು ಹೇಳ್ತಾ ಇದಾರಲ್ಲ, ಇವತ್ತು ರಾಜ್ಯದಲ್ಲಿ 136 ಶಾಸಕರು ನಾವು ಗೆಲ್ಸ್ಕೊಂಡ್ಬಂದ್ಬಿಟ್ಟಿದೀವಿ ಅಂತ ಹೇಳ್ತಾರಲ್ಲ. 136 ಶಾಸಕರಿಗೆ 2023-24ರಲ್ಲಿ 1703 ಕಾಮಗಾರಿಗಳು ಅನುಮೋದನೆ ಆಗುತ್ತೆ ರಾಜ್ಯದಲ್ಲಿ. ಅಯ್ಯೋ, ಇವ್ರು 40 ಲಕ್ಷ ಸಾಲ ಆರಂಭ ಬರೀ 503 ಸಾಲ ತೀರಿಸಬೇಕಾಗಿದೆ. ಈಗ ಪರಿಪೂರ್ಣ ಆಗಿರೋದು ಬರೀ 44 ಕೆಲಸಗಳು ಬಾಕಿ ಉಳಿದಿರೋದು. 1156 ಕೆಲಸಗಳು ಬಾಕಿ ಉಳಿದಿದ್ದಾರೆ. ಶಾಸಕರು ಏನ್ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ? ಅಭಿವೃದ್ಧಿ ಹೆಂಗಾಗ್ತಾ ಇದೆ ಇಲ್ಲಿ? ಇವತ್ತು ಬಿ ಆರ್ ಪಾಟೀಲ್ ಸ್ವತಃ ಬಂದು ಹೇಳ್ಕೊಂತ ಇದ್ದಾರೆ. ಸುರೇಶ್ ಬಾಬು ಎರಡು ಇಲಾಖೆಯಿಂದ 17 ಕೋಟಿ ನನ್ನ ಕ್ಷೇತ್ರಕ್ಕೆ ಬರುತ್ತೆ. ಗುದ್ದಲಿ ಪೂಜೆ ಕೂಡ ನನ್ನ ಕರೆಯಲ್ಲ. ನನಗೇ ಗೊತ್ತಿದ್ದಂಗೆ 17 ಕೋಟಿ ನನ್ನ ಕ್ಷೇತ್ರ ಬರ್ತಾ ಇದೆ. ಕ್ಷೇತ್ರ ಜನ ಉತ್ತರ ನನ್ನ ಕೇಳ್ತಾ ಇದ್ದಾರೆ. ನೀವು ರಾಜ್ಯದ ಕ್ಷೇತ್ರದ ಶಾಸಕರು, ನಿಮಗೇ ತಿಳಿಯದಂಗೆ 17 ಕೋಟಿ 2 ಇಲಾಖೆಗಳಿಂದ ಬಂದಿದೆ, ಅನುಮೋದನೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲಲ್ಲ, ನೀವು ಶಾಸಕರು ಅಲ್ವೋ ಅಂತ ಕೇಳೋ ಪ್ರಶ್ನೆ ಉದ್ಭವ ಆಗಿದೆ ಅಂತ ಅಲ್ಲಿನ ಕ್ಷೇತ್ರದ ಮತದಾರಗಳ ಪ್ರಶ್ನೆ ಅಂತೆ. ಸಚಿವರು ಶಾಸಕರ ನಡುವೆ ಸಮನ್ವಯತೆ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ, ರಾಜು ಕಾಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ? ರಾಜು ಕಾಗೆ ಅವ್ರು ಹೇಳ್ತಾರೆ, ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ, 2 ವರ್ಷ ಆಗೋಗಿದೆ, ಇವತ್ತರೆಗೂ ವರ್ಕ್ ಆರ್ಡರ್ ಕೊಡ್ಲಿಲ್ಲ. ಯಾರು ಹೇಳ್ತಾ ಇದ್ದಾರೆ ಅದು? ರಾಜು ಕಾಗೆ, ಸೀನಿಯರ್ 5-6 ಸಲ ಗೆದ್ದಿರೋ ಅಂತ ರಾಜು ಕಾಗೆ ಹೇಳ್ತಾ ಇರೋದು. ಏನ್ ಹಂಗೆ ಇವಾಗ ಗೋಪಾಲ್ ಕೃಷ್ಣ ಅವರು, NYG ಗೋಪಾಲ್ ಕೃಷ್ಣ ಅವರು ಏನ್ ಹೇಳ್ತಾ ಇದ್ದಾರೆ? ಸರ್ಕಾರ ಬಂದು 2 ವರ್ಷ ಆಗಿದೆ, ಒಂದೇ ಒಂದು ಚರಂಡಿ ಮಾಡ್ಕೊಳಕ್ ಆಗ್ತಾ ಇಲ್ಲ ನಮ್ಮ ಸರ್ಕಾರದಲ್ಲಿ. ಯಾರು ಹೇಳ್ತಾ ಇದ್ದಾರೆ ಇದು? ಚರಂಡಿ ಮಾಡಕ್ಕಾಗಿಲ್ಲ ಅಂದ್ರೆ ಮೂಲ ಸೌಕರ್ಯ ಕೊಡಕ್ಕಾಗ್ತಿದ್ದ ಇರೋಂಥ ಸರ್ಕಾರ ಬರೀ ಭ್ರಷ್ಟಾಚಾರಗಳು ಮಾಡ್ಕೊಂಡು ಲೂಟಿ ಮಾಡ್ತಾ ಇದೆ. ಇವತ್ತು ಬೇಳೂರವ್ರು ಏನ್ ಹೇಳ್ತಾ ಇದ್ದಾರೆ ಸಮೀರ ಬಗ್ಗೆ? ಅವರು ಏನಾದ್ರೂ ಸರಿಯಾದ ಒಬ್ಬ ಸಚಿವರಾಗಿದ್ರೆ, ನಿಷ್ಠಾವಂತ ಸಚಿವರಾಗಿದ್ರೆ, ಅವರು ಏನು ಆರೋಪ ಬಂದಿದ್ದಲ್ಲ, ರಾಜೀನಾಮೆ ಕೊಡಿ, ತನಿಖೆಗೆ ಹೋಗ್ಲಿ, ತನಿಖೆ ಮಾಡಿ ಅವರು ಆರೋಪದಿಂದ ಮುಕ್ತ ಆದ್ರೆ ಮತ್ತೆ ಸಚಿವರಾಗಲಿ ಅಂತ ಯಾರು ಕೊಡ್ತಾ ಇದ್ದಾರೆ ಸ್ಟೇಟ್ಮೆಂಟ್? ಗೊತ್ತಾಯ್ತು, ಬೇಲೂರು ಗೋಪಾಲ್ ಅವ್ರು ಕೊಡ್ತಾ ಇದಾರಲ್ವಾ. ಹಾಗೆ ಬಸವರಾಜ ರಾಯರೆಡ್ಡಿ ಅವ್ರು ಏನ್ ಹೇಳಿದ್ರು? ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ ಅಂತಂದ್ರು. ನಂಬರ್ 1 ರಾಜ್ಯದಲ್ಲಿ ತಾಂಡ ಆಡ್ತಾ ಇದೆ ಅಂತಂದ್ರು. ಯಾರು ಹೇಳಿದ್ರು? ನಿಮ್ಮ ಪಕ್ಷದ ಶಾಸಕರು 36 ಶಾಸಕರು ಇದನ್ನ ಯಾರು ಹೇಳಿದ್ರು? ಹೀಗಾಗಿ ಇವತ್ತು ಸರ್ಕಾರ ಬೀಳಕ್ಕೆ ಅಭಿವೃದ್ಧಿ ಶೂನ್ಯ, ಆರ್ಥಿಕ ದಿವಾಲಿ, ಅಭಿವೃದ್ಧಿ ಶೂನ್ಯ, ಶಾಸಕರಿಗೆ ಅನುದಾನ ಇಲ್ಲ, ಕ್ಷೇತ್ರದಿಂದ ಜನದಿಂದ ದೂರ ಇದ್ದಾರೆ. ಇವತ್ತೆಲ್ಲ ಟ್ರಿಪ್ ಹೋಗ್ತಾ ಇದ್ದಾರೆ, ಕ್ಷೇತ್ರ ಜನದಿಂದ ತಪ್ಪಿಸ್ಕೊಂಡು ಶಾಸಕರು ಟ್ರಿಪ್ ಹೋಗ್ತಾ ಇದ್ದಾರೆ. ಇವತ್ತು ಸೂರ್ಜಿವಾಲ ಯಾಕೆ ಬರ್ತಾ ಇದ್ದಾರೆ? ಸೂರ್ಜಿವಾಲ ಯಾಕೆ ಬರ್ತಾ ಇದ್ದಾರೆ ಇವತ್ತು? ಇವತ್ತು ನೋಡಿ ಸಿದ್ದರಾಮಯ್ಯ ಇದ್ದು ಸಿದ್ದರಾಮಯ್ಯ ಬಗ್ಗೆ ಅಂತ ಒಂದು ಒಳ್ಳೆ ಕಾಲೇಜ್ ಇದೆಯಲ್ಲ, ಸಿದ್ದರಾಮಯ್ಯ ಇದ್ದೆ ಇವತ್ತು ಏನು ಲೋಹಿತ್ ಅವರು ಇದ್ದಾರೆ, ಮಾತಾಡೋಣ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಸಿದ್ದರಾಮಯ್ಯ
ಗೊತ್ತಾಯ್ತು. ಡಿ ಕೆ ಶಿವಕುಮಾರ್ ಬಂದ್ರೆ ಸರ್ಕಾರ ಇರುತ್ತಾ? ಮೇಡಮ್ ಹೌದಾ, ಯಾಕೆ ಸರ್ಕಾರ ಇರಬಾರ್ದಾ? ಇರುತ್ತಾ? ಡಿ ಕೆ ಶಿವಕುಮಾರ್ ಅಂತ ಸಮಸ್ಯೆ ಏನಾಗಿದೆ? ಸಿದ್ದರಾಮಯ್ಯದಾಗ ಇಲ್ಲಿ ಇವತ್ತೆಲ್ಲ ಶಾಸಕರು ಆಚೆ ಬಂದು ಅಲ್ಲ, ಅಂಥದ್ದು ಏನ್ ಸಮಸ್ಯೆ? ಯಾಕೆ? ಸರ್ಕಾರ ನಿಮ್ಮಂತ ನಾಯಕ ಅಂತ ಹೇಳಂತ ಭ್ರಷ್ಟಾಚಾರ ವಿರೋಧ ಇರೋಂತ ಸಿದ್ದರಾಮಯ್ಯ ಇವತ್ತು ಸರ್ಕಾರ ಮಾಡಕ್ ಆಗ್ತಾ ಇಲ್ಲ. ಇದು ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಕೊಟ್ಟಿದ್ರು ಅಧಿಕಾರ. ಒಂದ್ ನಿಮಿಷ. ವಿದೇಶದಲ್ಲಿ ಹೋಗಿ ಕೂತಿದ್ರು, ರೋಹಿತ್ ಸರ್ಕಾರ ಅವರೇ, ನಡೆಸ್ಬಿಟ್ಟು ಹೋಟ್ಲಲ್ಲಿ ಹಂಗಾದ್ರೆ ಮಾಡ್ಕೊಂಡಿದ್ರು. ಸೆಪ್ಟೆಂಬರ್ ಅಲ್ಲಿ ಏನ್ ಮಾತಾಡ್ತೀರಿ? ಮುಖ್ಯಮಂತ್ರಿ ಸ್ಥಾನವು ಸಚಿವ ಸ್ಥಾನದಲ್ಲೋ ಬದಲಾವಣೆ ಆಗಲ್ಲ, ಸರ್ಕಾರನೇ ಬಿದ್ದೋಗ್ಬಿಡುತ್ತೆ. ಡೆಫಿನೆಟ್ಲಿ ವಾತಾವರಣ ಅದೇ ರೀತಿ ಸೃಷ್ಟಿಯಾಗಿರೋಂಥದ್ದು. ಇರಿ ಇರಿ ಇರಿ, ತಡ್ರಿ ತಡ್ರಿ. ವಾತಾವರಣ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ನಾನು ಅನ್ಕೊಂಡೆ ಒಂದು ಮುಖ್ಯಮಂತ್ರಿಗೆ ಅದೇ ಇಲ್ಲ ಸಚಿವರು ಪುನರ್ರಚನೆನೋ ಏನೋ ಒಂದು ಚೇಂಜಸ್ ಆಗುತ್ತೆ ಅಂತ. ಸೇಮ್ ನೀವೇನು ಯಾವ ರೀತಿ ನೀವು ಅಭಿಪ್ರಾಯ ವ್ಯಕ್ತಪಡಿಸಿ ಮತ್ತೆ ಸೆಪ್ಟೆಂಬರ್ಗೆ ಬರ್ಬೇಕು ನೀವು ಮಾತಾಡಕ್ಕೆ. ಡೆಫಿನೆಟ್ಲಿ ಬರ್ತೀವಿ ಆಯ್ತಾ. ಈ ಸರ್ಕಾರ ನಾವು ಅದೇ ರೀತಿನೇ ಇವರು ಸಚಿವ ಸಂಪುಟನೋ ಅಥವಾ ಈ ಮುಖ್ಯಮಂತ್ರಿಗಳ ಬದಲಾವಣೆ ಆದ್ರೂ ಆಗ್ಬೋದು. ಯಾಕಂದ್ರೆ ಆ ರೀತಿ ದುರಾಡಳಿತ ಸರ್ಕಾರ ಇದು, ಜನ ವಿರೋಧಿ ಸರ್ಕಾರ, ಹಾಗೆ ಆಗುತ್ತೆ ಅನ್ನೋದು ನಮಗೆ ಒಂದು ಅನಿಸಿಕೆ ಇತ್ತು. ಬಟ್ ಇವತ್ತಿನ ಇವರು ಸ್ವಪಕ್ಷದವರೇ ಇಷ್ಟೊಂದು ಆತಂಕ ವ್ಯಕ್ತಪಡಿಸ್ತಿರೋಂಥ ಸಂದರ್ಭದಲ್ಲಿ, ಇಷ್ಟೊಂದು ಆಘಾತ ವ್ಯಕ್ತಪಡಿಸ್ತಿರೋಂಥ ಸರ್, ಈ ಡೆಫಿನೆಟ್ಲಿ ಅವರೇ ಹೊರಗಡೆ ಬರ್ತಾರೆ. ಅವರೇ ಒಂದು ಸುಸಂದರ್ಭದಲ್ಲಿ ವಾಪಸ್ ಬಂದ್ಬಿಟ್ಟು ಮತ್ತೆ ಒಂದು ರೀತಿಯಲ್ಲಿ ಜನರ ಹತ್ರ ಹೋಗುವಂಥ ಸಾಧ್ಯತೆ ಅತಿ ಶೀಘ್ರದಲ್ಲಿದೆ. ಈ ಸರ್ಕಾರ ಒಂದು ಮ್ಯಾಂಡೇಟ್ ರಾಜ್ಯ ಕೊಟ್ಟಿದೆ, ಅದು ಉಳಿಸ್ಕೊಳ್ಳೋಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಅದ್ರದ್ದು ಮುಂದುವರೆದ ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಏನೋ ಈಗ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಒಂದು ವರ್ಕೌಟ್ ಮಾಡ್ತಾನೆ ಇದ್ದಾರೆ. ನೀವು ಗಮನಿಸಿರ್ಬೋದು, ಡೆಲ್ಲಿಗೆ ಹಲವಾರು ಬಾರಿ ಹೋಗಿದ್ದಾರೆ, ಹೈಕಮಾಂಡ್ ಮೀಟ್ ಮಾಡ್ತಾರೆ, ನಿನ್ನೆನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನವೆಂಬರ್ ಅಲ್ಲಿ ಆಗುತ್ತೆ, ಭಾರಿ ದೊಡ್ಡ ಬದಲಾವಣೆ ಅಲ್ಲ, ಬಟ್ ಬದಲಾವಣೆ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ನಾವು ಅವ್ರದ್ದೆಲ್ಲ ಒಂದು ಪಲ್ಸ್ ಅರ್ಥ ಮಾಡ್ಕೊಂಡ್ರೆ, ಅವ್ರ ನಡೆ ನುಡಿ ಎಲ್ಲ ಅರ್ಥ ಮಾಡ್ಕೊಂಡ್ರೆ, ಈ ಡೆಫಿನೆಟ್ಲಿ ಮತ್ತು ಸಿದ್ದರಾಮಯ್ಯರು ಮುಂಚೆ ಇದ್ದಷ್ಟು ಸ್ಟ್ರಾಂಗ್ ಇಲ್ಲ ಮೇಡಮ್, ತುಂಬ ವೀಕ್ ಆಗಿದ್ದಾರೆ. ಈ 2ನೇ ಅವಧಿನಲ್ಲಿ ತುಂಬ ವೀಕ್ ಆಗಿದ್ದಾರೆ. ಒಂದೇ ಅವರು ಹೈಕಮಾಂಡ್ ಒಂದು ಟೆಸ್ಟ್ ಮಾಡಿದ್ರು, ಡೋಸ್ ಕೊಟ್ಟರು ಸಿದ್ದರಾಮಯ್ಯ ಅವರಿಗೆ, ಏನಾಗುತ್ತೆ ಅಂತೇಳಿ. ಭಾರಿ ಗಂಭೀರವಾದಂಥ ಸೂಕ್ಷ್ಮವಾದಂಥ ವಿಚಾರ, ನಿಮಗೂ ಗೊತ್ತಿದೆ. ಕಳೆದ ಕೆಲವು ದಿನಗಳ ಹಿಂದೆ ಡೆಲ್ಲಿನಲ್ಲಿ ಕರೆದ್ಬಿಟ್ಟು RCB ಕಾಲ್ ತುಳಿತ ಮುಗ್ಧ 11 ಜನದ ಬಲಿ ಆಯ್ತಲ್ಲ, ಅದ್ರದ್ದೇನೋ ಕರೆದು ಹೈಕಮಾಂಡ್ ವರದಿ ಕೇಳ್ತಾರೆ ಅಂತಂದ್ರೆ ಕರೆದ್ಬಿಟ್ಟು ಏಕಾಏಕಿ ಜಾತಿ ಸಮೀಕ್ಷೆ ವಿರುದ್ಧ ಕಾಂತರಾಜು ಆಯೋಗ ಮತ್ತೆ ಜಯಪ್ರಕಾಶ್ ವರದಿನ ತಿರಸ್ಕಾರ ಮಾಡಿದೀವಿ, ಮರು ಸಮೀಕ್ಷೆ ಮಾಡ್ತೀವಿ ಅಂತೇಳಿ ಅವೈಜ್ಞಾನಿಕ ಅಂತೇಳಿ ಇದು ಅತ್ಯಂತ ಪ್ರಿಯವಾದಂತ ವಿಚಾರ ಸಿದ್ದರಾಮಯ್ಯ ಅವರಿಗೆ ಆಗ್ಬೇಕಾಗಿದ್ದು. ಏನು ಕಾಂತರಾಜು ವರದಿ ಇದೆಯಲ್ಲ, ಅದು ಜಾರಿಗೆ ತಂದೇ ತರ್ತೀನಿ ಅಂತ ಹಲವಾರು ಸಂಪುಟದಲ್ಲಿ ಅವರು ಮುಂದಿನ ಸಂಪುಟದಲ್ಲಿ ನಾನು ಮಾಡ್ತೀನಿ, ಅದನ್ನ ಅನುಷ್ಠಾನ ಮಾಡ್ತೀನಿ ಅಂತ ಹೇಳ್ಕೊಂಡು ಗಂಟಾಘೋಷವಾಗಿ ಹೇಳ್ಕೊಂಡಂತರು ಅಲ್ಲಿ ಹೋಗ್ಬಿಟ್ಟು ತೆಪ್ಪಗೆ ಸುಮ್ಮನೆ ಆದ್ರು. ಹೈಕಮಾಂಡ್ ಅವರು ಆ ರೀತಿ ಚಾಟಿ ಬೀಸಿದ್ರು, ಅದನ್ನ ಕ್ಯಾನ್ಸಲ್ ಮಾಡಬೇಕು. ಯಾಕಂದ್ರೆ ಅದರಿಂದ DK ಶಿವಕುಮಾರ್ ಅವ್ರ ಪ್ರಭಾವ ಇತ್ತು, ಅಥವಾ ಅವ್ರಿಗೆ ಬೆಂಬಲಿಗರು ಪ್ರಭಾವ ಇತ್ತು, ಇದೆಲ್ಲ ಗೊತ್ತಿರೋಂಥ ಸತ್ಯ. ಸಿದ್ದರಾಮಯ್ಯ ಯಾವ ರೀತಿ ಪ್ರತಿರೋಧ ಇತ್ತಲ್ಲಿ? ಸುಮ್ಮನೆ ಇವರು KC ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಅವರು ಸರ್ಕಾರದ ಒಂದು ಅವಿಭಾಜ್ಯ ಅಂಗ ಅಲ್ಲ ಏನಲ್ಲ, ಅವ್ರ ಪಕ್ಷದ ವರಿಷ್ಠ ಇರ್ಬೋದು, ಕೊನೆಯ ಪಕ್ಷ ಸಿದ್ದರಾಮಯ್ಯ ನಾನು ಸಚಿವ ಸಂಪುಟ ಮಾಡಿ ನನಗೆ ಗೌರವ ಮರ್ಯಾದೆ ಉಳಿಸಿ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ವಿಧಾನಸೌಧದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ, ಅಥವಾ ನಾನು ರಾಜ್ಯಕ್ಕೆ ಒಂದು ಸುದ್ದಿ ನಾನು ರವಾನೆ ಮಾಡ್ತೀನಿ ಅಂತ ನಾದರೂ ಹೇಳ್ಬೋದಿತ್ತು. ಅಥವಾ ಹಿಂದುಳಿದ ವರ್ಗ ಸಮುದಾಯಗಳಿಗೆ ಆ ಒಂದು ಸಾಮಾಜಿಕ ನ್ಯಾಯ ಕೊಡ್ತೀನಿ ಅನ್ನೋ ಒಂದು ಬದ್ಧತೆ ಇದ್ರೆ, ನಾನು ಈ ಕುರ್ಚಿ ಹೋದ್ರೂ ಪರವಾಗಿಲ್ಲ ರೀ, ನಾನು ಕಾಂತರಾಜ್ ಆಯೋಗ ಆಗ್ಲೇಬೇಕು ಅಂತೇಳಿ ಎದೆ ತಟ್ಕೊಂಡು ಒಂದು ಮಾಡಿದ್ರೆ ಇಡೀ ಸಮುದಾಯ ಅವ್ರ ಜೊತೆ ಇರ್ತಿತ್ತು. ಒಂದು ಐತಿಹಾಸಿಕವಾದಂತ ಅಚ್ಚಸ್ತ್ರ ಉಳಿತಿದ್ರು ಸಿದ್ದರಾಮಯ್ಯರು. ಕೇವಲ ಕುರ್ಚಿ ಆಸೆಗೋಸ್ಕರ ಈ ಒಂದು ಇಡೀ ಹಿಂದುಳಿದ ವರ್ಗ ಸಮುದಾಯಕ್ಕೆ ಒಂದು ಬಲಿ ಕೊಟ್ಟು 10 ವರ್ಷ ಕಾಲಹರಣ ಮಾಡಿ ಆ ಸಮುದಾಯಕ್ಕೂ ವಿಶ್ವಾಸ ಕಳ್ಕೊಂಡ್ರು, ಇಡೀ ರಾಜ್ಯದ ವಿಶ್ವಾಸ ಕಳ್ಕೊಂಡಿದ್ದಾರೆ. ಇವತ್ತು ಅವ್ರ ಪಕ್ಷದ ಹೈಕಮಾಂಡ್ ವಿಶ್ವಾಸನೂ ಕಳ್ಕೊಂಡಿದ್ದಾರೆ. ಒಂದು ಸಣ್ಣ ವಿರೋಧ ಇಲ್ಲ ಮೇಡಮ್, ನೀವೇ ಗಮನಿಸಿ, ನೀವು ಜಸ್ಟ್ ಹಂಗೆ ಸೂಕ್ಷ್ಮ ಗಮನಿಸಿ. ಅಂತ ಅವ್ರಿಗೆ ಆಗ್ಲೇಬೇಕಾಗಿತ್ತು ಸಿದ್ದರಾಮಯ್ಯ ಅವರಿಗೆ ಕಾಂತರಾಜು ವರದಿ ಮತ್ತು ಜಯಪ್ರಕಾಶ್ ಅವರ ವರದಿ. ಒಂದು ರೀತಿಯಲ್ಲಿ ನಿಮಗೆಲ್ಲ ಅದು ನೀವು ಸಭೆ ಕರೆದಿರಿ ಸಾಕು, ಮುಂಚೆನೂ ಸಹ ಅದ್ರ ಡಿಬೇಟ್ ಆಗಿದೆ ವಿಸ್ತೃತವಾಗಿ, ಇನ್ ಡೆಪ್ತ್ ಹೋಗಲ್ಲ. ಬಟ್ ಅದೊಂದೇ ಒಂದು ಸಾಕ್ಷಿ ಸಾಕಾಗುತ್ತೆ, ಸಿದ್ದರಾಮಯ್ಯರು ಭಾರಿ ವೀಕೆಸ್ಟ್ CM ಈ ಅವಧಿನಲ್ಲಿ. ಸೊ ಯಾಕೆ ಅಂತಂದ್ರೆ ಇವರಿಗೆ ನಮ್ಮ ರಾಹುಲ್ ಗಾಂಧಿ ಮತ್ತು AICC ಅವರಿಗೆ, ಹೈಕಮಾಂಡ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣವಾಗ್ಲೂ ಸಹ ವಿಶ್ವಾಸ ಇಲ್ಲ, ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರು ದುರಾಡಳಿತ, ಅವರಿಗೆ ಬರೀ ಡೈಲಿ ಒಂದಲ್ಲ ಒಂದು ಇಶ್ಯೂ ಎಷ್ಟು ಅಂತ ಅಡ್ರೆಸ್ ಮಾಡ್ತೀರಾ. ನಾವು ಒಂದು ವಿರೋಧ ಪಕ್ಷ ಆಗಿ ಒಂದಲ್ಲ ಒಂದು ಭ್ರಷ್ಟಾಚಾರ, ಒಂದಲ್ಲ ಒಂದು ಅನ್ಯಾಯ, ಯಾವುದೇ ರೀತಿ ನ್ಯಾಯ ಇಲ್ಲ ಏನಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಸರ್ಕಾರ ತಾನಾಗೇನೆ ಸೆಪ್ಟೆಂಬರ್ ನವೆಂಬರ್ ಒಳಗೆ ಅಂತಿಮ ಆಗುತ್ತೆ, ಮತ್ತೆ ಜನಾದೇಶಕ್ಕೆ ಹೋಗೋಂತ ಬರುತ್ತೆ, ಸುಸಂದರ್ಭ ಬರುತ್ತೆ, ನಾಡಿನ ಜನಗಳಿಗೆ ಸುಸಂದರ್ಭ ಬರುತ್ತೆ. ರಾಜ್ಯದಲ್ಲಿ ಜನ ನಿಜವಾಗ್ಲೂ
ಸೂಕ್ಷ್ಮದಿಂದ ಗ್ರಹಿಸ್ತಾ ಇದ್ದಾರೆ. 2 ವರ್ಷದಿಂದ ಬರೀ ಭ್ರಷ್ಟಾಚಾರದಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರ, ಹೊಸ ಥರ ಭ್ರಷ್ಟಾಚಾರಗಳು, ಮತ್ತೆ ಲೂಟಿ ಹೊಡೆಯೋದು ಹೆಂಗೆ ಸ್ಕೀಮ್ಗಳು ಸ್ಕ್ಯಾಮ್ಗಳು ಆಗ್ತಾರೆ. ಇವತ್ತು ಕಾವೇರಿ ನೀರು ತರ್ತಿರೋಂಥ ಟ್ಯಾಂಕ್ಗಳು ತಂದು, ಹಳೆ ಗಾಡಿಗಳು ತಂದು ರೀಪೈಂಟಿಂಗ್ ಮಾಡಿ ವಿಧಾನಸೌಧ ಮುಂದೆ ಫೋಟೋ ಶೋ ತೆಗೆದಿರೋದು ನಾವು ನೋಡಿದ್ದೀವಿ. ಇವತ್ತು ಕಾವೇರಿ ನದಿ ದಂಡ ಕ್ಲೀನ್ ಮಾಡಬೇಕಾಯ್ತು, ದಡ ಕ್ಲೀನ್ ಮಾಡಿ ಅಲ್ಲಿ ಮಲಿನ ಆಗಿದೆ ನೋಡ್ಕೊಬೇಕಾಯ್ತು ಅಂತ ಕಾವೇರಿ ನದಿಗೆ ಆರತಿ ಪೂಜೆ ಮಾಡಿ 100 ಕೋಟಿ ಲೂಟಿ ಹೊಡೆಯಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಅಲ್ಲೇನಾದ್ರು ಜನ ಸೇರಿದ್ರೆ ಅಲ್ಲಿ ಎಷ್ಟು ಅಲ್ಲಿ ಗಲೀಜ್ ಆಗ್ಬೋದು, ಎಷ್ಟು ಮಲಿನ್ಯ ಆಗ್ಬೋದು, ಅದ್ರ ಬಗ್ಗೆ ಏನು ಚಿಂತೆ ಇದೆ ಇವ್ರಿಗೆ. ಇವ್ರಿಗೆ ಲೂಟಿ ಮಾಡೋ ಒಂದು ಸ್ಕೀಮು, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥದ್ದು, CM ಸೀಟ್ ಇಷ್ಟೇ. ಇವತ್ತು 7 ಕೋಟಿ ಜನಸಂಖ್ಯೆ ಕಣ್ಣೀರ ಕೈ ತಡಿತಿದೆ. ಅದು ಏನ್ ಮಾಡ್ತಾ ಇದ್ದಾರೆ ಇವರು? ಬೆಲೆ ಏರಿಕೆ ಬೇರೆ ಮಾಡಿದ್ದಾರೆ. ಇವ್ರು ಮಾಡೋದಿದೆ, ಇವ್ರು ಮಾಡ್ತಾರೆ ಭ್ರಷ್ಟಾಚಾರ, ಲೂಟಿ, ಮತ್ತೆ ಏನು ಸ್ಕೀಮ್ ಹಾಕೊಂಡು ಮಾಡ್ತಾ ಇದ್ರಲ್ಲ, ಅದು ಯಾರ ಮೇಲೆ ಮಾಡ್ತಾ ಇದ್ದಾರೆ? ಇದೇ ರಾಜ್ಯದ ಜನ, ನಂಬಿಕೆ ಇಟ್ಟಂತ ಜನ, ಏನು ಭ್ರಷ್ಟಾಚಾರ ವಿರೋಧಿ CM ಅಂತ ನಂಬಿಕೆ ಇಟ್ಟಿದ್ರಲ್ಲ, ಅವ್ರ ಮೇಲೆ ಬೆಲೆ ಏರಿಕೆಯಾಗಿ ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ. ತುಂಬಾ ದಿನ ಈ ಸರ್ಕಾರ ಉಳಿಯಲ್ಲ. ರಾಜ್ಯದ ಜನ ತಿರುಗಿ ಬಿದ್ದಿದ್ದಾರೆ. ಇವ್ರನ್ನ ದೇಶದಿಂದಲೇ ಮುಕ್ತ ಮಾಡ್ಬಿಡ್ತಾರೆ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಇವತ್ತು. ಕೊನೆ ಮಳೆ ಹೊಡಿತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು, ಈ ಪಕ್ಷಕ್ಕೆ ಅಂತಾನೆ ಹೇಳ್ಬೋದು. ರೈಟ್, ಲಾಸ್ಟ್ ರಿಯಾಕ್ಷನ್ ಕುಮಾರ್ ಅವರೇ, ಮುಂದಿನ ಅವಧಿನ ಕಂಪ್ಲೀಟ್ ಮಾಡ್ತಾರಾ ಇಲ್ವಾ? ಇರೋ 16 ಜನರನ್ನು ನೋಡಿ ಸರ್ಕಾರ ಹೆಂಗಿರುತ್ತೆ ಅಂತ ಕಾದ್ ನೋಡಿ. ಒಂದು ನಿಮಿಷ ಇದೆ, ಸ್ವಲ್ಪ ಸೀರಿಯಸ್ ಆಗಿರ್ರಿ, ಒಂದೇ ನಿಮಿಷ ಇದೆ. ಮೇಡಮ್, ಯಾವ ತಳನೂ ಇಲ್ಲ ಮಳನೂ ಇಲ್ಲ, ಎಲ್ಲ ಇರೋದು ಇವೆರಡು ಪಕ್ಷದಲ್ಲೇ. ಇವರು ಏಕ ವ್ಯಕ್ತಿ ಸಂಸ್ಕೃತಿ, ಗರ್ಭಗುರಿ ನಾಗಪುರ ಸಂಸ್ಥೆ ಇದು, ಆಯ್ತಾ? ಹೌದು, ಬಿಡ್ರಿ, ನೀವು ಮಾತಾಡೋದೇನ್ರಿ? ಡೆಕೋರಂ ಮೇಂಟೈನ್ ಮಾಡ್ತೀರಿ ಅಂತ ಹೇಳ್ತೀರಾ ನೀವೇ? ಒಂದ್ ನಿಮಿಷ ಬಿಡಪ್ಪ, ಬೇರೆ ಸಮಯದಲ್ಲಿ ನಂದು ಮನವಿ ಏನು ಗೊತ್ತಾ? ಗೊಂದಲದಲ್ಲಿ ಇಡಬೇಡಿ. ನೋಡಿ, ಕರ್ನಾಟಕದ ಜನತೆಯಲ್ಲಿ ನಮ್ಮ ಪಕ್ಷದ ಒಳಗಡೆ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಮ್ಮ ಪಕ್ಷದಲ್ಲಿ ಕೊಟ್ಟಿರುವಂತ ಸ್ವಾತಂತ್ರ್ಯ ಈ 2 ಗರ್ಭಗುಡಿ ಸಂಸ್ಕೃತಿಯ ಪಕ್ಷ ಯಾರಿಗೂ ಕೊಟ್ಟಿಲ್ಲ. ನಮ್ಮದೊಂದು ಏನ್ ಮಾತಾಡ್ತೀರಿ? ಕುಮಾರಸ್ವಾಮಿ ಸಮಸ್ಯೆ ಇತ್ಯರ್ಥ ಮಾಡ್ಕೋತೀರಾ? ಮೇಡಮ್, ನಮ್ಮ ಪಕ್ಷದ ಚೌಕಟ್ಟಿನ ಅಡಿಯಲ್ಲಿ ನಮ್ಮ ಪಕ್ಷದ ಶಾಸಕರು ಮಾತನಾಡಿರೋ ವಿಚಾರಗಳು ಏನಾದ್ರು, ಅವರಲ್ಲಿರುವ ಸಮಸ್ಯೆಗಳು ಏನಾದ್ರು ಇದ್ರೆ ಅವ್ರ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತ್ಕೊಂಡು ಬಗೆಹರಿಸ್ತಾರೆ. ಮತ್ತೊಮ್ಮೆ ಆ ಥರದ ವಿಚಾರಗಳನ್ನ ಚರ್ಚೆ ಮಾಡುವಾಗ ನಮ್ಮ ಪಕ್ಷದ ಚೌಕಟ್ಟಿನೊಳಗೆ ಮಾತನಾಡಿ ಅಂತ ಹೇಳುವಂತ ಒಂದು ಸಭ್ಯತೆ ಇದೆ ನಮ್ಮಲ್ಲಿ. ಇವ್ರ ತರ ಯತ್ನಾಳ್ ಮಾತಾಡ್ತಿದ್ರಲ್ಲ, ಅರವಿಂದ್ ಲಿಂಬಾವಳಿ ಮಾತಾಡ್ತಿದ್ರಲ್ಲ, ಅಲ್ಲಿ ಸಿಂಹ ಮಾತಾಡ್ತಿದ್ರಲ್ಲ, ಆ ಥರದ ಪಕ್ಷ ಅಲ್ಲ. ಅಲ್ಲಿ ಈಶ್ವರಪ್ಪ ವಾಟ್ಸಪ್ ಯೂನಿವರ್ಸಿಟಿ ಅಲ್ಲ, ಇವತ್ತು ಬಿಜೆಪಿ ಸಿಕ್ಕಾಪಟ್ಟೆ ಮೀಟಿಂಗ್ ಆಗಿದೆ. ನೀವು ಸಮಸ್ಯೆ ಬಗೆಹರಿಸ್ಕೋಬೇಕು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ. ಕುಮಾರ್ ಸಮರ್ಪಕವಾದಂತ ಆಡಳಿತ ಇವತ್ತೇನು ಕೇಂದ್ರ ರೈಟ್, ಥ್ಯಾಂಕ್ ಯು. ಒಟ್ಟಾರೆ ನೋಡಿ, BR ಪಾಟೀಲ್ ಅವರಿಂದ ಹಿಡಿದು, ರಾಜು ಕಾಗೆ ಅವರಿಂದ ಹಿಡಿದು, ಬೇಳೂರು ಗೋಪಾಲಕೃಷ್ಣ ಅವರಿಂದ ಹಿಡಿದು ಹಲವು ನಾಯಕರು ಓಪನ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ನೋಡಿ, ಕ್ಷೇತ್ರದ ಅನುದಾನದ ವಿಚಾರದಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರದ ವಿಚಾರದಲ್ಲಿ ಸ್ವಪಕ್ಷದ ನಾಯಕರು ಕೊಡ್ತಿರುವಂಥ ಸ್ಟೇಟ್ಮೆಂಟ್ ಇದು. ಆಗಿರುವಂಥ ಸಮಸ್ಯೆಯನ್ನು ಆದಷ್ಟು ಬೇಗ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಬಗೆಹರಿಸಬೇಕು. ಇಲ್ಲಾಂದರೆ ಜನಾಭಿಪ್ರಾಯ ಅನ್ನೋದು ಬದಲಾಗುತ್ತೆ. ಜನರನ್ನು ದಯವಿಟ್ಟು ಗೊಂದಲದಲ್ಲಿ ಇಡಬೇಡಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.